ಸ್ನೇಹಿತರೆ, ಸಮಯ ಇದೆ 4:01 ಯೂತ್ ಹಾರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಯೂತ್ ಹಾರ್ ನಲ್ಲಿ ಕನ್ನಡದಲ್ಲಿ ಹಾಡುಗಳನ್ನ ರ್ಯಾಪ್ ಸ್ಟೈಲ್ಗೆ ಅಳವಡಿಸಿ ಕನ್ನಡ ಪ್ರೇಮವನ್ನ ಮೆರೆದಂತವರು RCB ಮಗ, ಹಾಗೆ ಪ್ರಪಂಚ, ಓ ಮೈ ಗಾಡ್, ಲೂಪ್, ಹೀಗೆ 50ಕ್ಕೂ ಹೆಚ್ಚು ಪವರ್ಫುಲ್ ರ್ಯಾಪ್ ಗೀತೆಗಳನ್ನ ನೀಡಿದ್ದಾರೆ. ರ್ಯಾಪ್ ಸಾಂಗ್ಗಳ ಮೂಲಕ ಜೆನ್ಜಿಯ ಮನಗಳಲ್ಲಿ ಮನೆ ಮಾತಾದವರು ಇವರು ಅಂತಾನೆ ಹೇಳ್ಬೇಕು. ಯಾರು ಅಂತ ಕೇಳ್ತಾ ಇದ್ದೀರಾ? ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾರ್ಟಿನ್ ಯೋರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಆಕಾಶವಾಣಿ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಕೇಳ್ತಿರೋದಕ್ಕೆ ತುಂಬಾನೇ ಅದ್ಭುತವಾಗಿದೆ ಸ್ಟುಡಿಯೋ ಇಲ್ಲಿ. ನನಗೆ ಗೊತ್ತಿಲ್ಲ, ನಾನು ಎಕ್ಸಾಮ್ ಬಂದಿದ್ದೀನಿ ಅನ್ಸ್ಬಿಟ್ಟಿದೆ. ಇಲ್ಲ, ನರ್ವಸ್ನೆಸ್ ಅಂತೇನಿಲ್ಲ. ನಾನು ಚಿಕ್ಕವನಿದ್ದಾಗಿಂದ ಕೇಳ್ಕೊಂಡು ಬೆಳೆದಿರೋ ಅಂತ ಒಂದು ರೇಡಿಯೋ ಸ್ಟೇಷನ್ಗೆ ನಾನು ಬಂದಿದ್ದೀನಿ ಇವತ್ತು ಅಂತಂದ್ರೆ ಇದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಖುಷಿ ಆಯ್ತು. ಚಿಕ್ಕರಿಂದನೂ ಕೂಡ ಆಕಾಶವಾಣಿಗೆ ನೀವು ಕೂಡ ಸಂಬಂಧಿಸಿದಿರಿ ಅನ್ನೋದು. ಹೌದು. ಬೆಳಗ್ಗೆ ಎದ್ದಾಗ ವಿಶ್ವವಾಣಿ ಕೇಳ್ತಾ ಇದ್ದೆ ನಾನು. ಸೊ ಅಲ್ಲಿಂದನೇ ನನ್ನ ದಿನ ಸ್ಟಾರ್ಟ್ ಆಗ್ತಿತ್ತು. ತುಂಬಾನೇ ಚೆನ್ನಾಗಿ ತಗೊಂಡೋಗಿದೆ. ಲೈಕ್ ನನ್ನ ಜೊತೆ ಯಾವಾಗ್ಲೂ ರೇಡಿಯೋ ಇದ್ದೇ ಇರುತ್ತೆ. ಆದ್ರೂ ರೇಡಿಯೋ ಕೇಳೋ ಮಜಾನೇ ಬೇರೆ ಅಲ್ವಾ ಸರ್? ತುಂಬಾನೇ ಬೇರೆ. ಅದು ನೀವು ಮಾತಾಡ್ತಿರಲ್ಲ, ಅದು ಎಸ್ಪೆಷಲಿ ಅದಿರೋದು ಮಜಾ. ಹಾಡ್ದಂತೂ ಮಜಾ ಇದ್ದೇ ಇದೆ, ಆದ್ರೆ ನೀವು ಮಾತಾಡ್ತಿರಲ್ಲ ಅದು ಹಾಡಿಗಿಂತ ತುಂಬಾನೇ ಚೆನ್ನಾಗಿದೆ. ಅದು ಅದಕ್ಕೆ ಜನ ಹತ್ರ ಆಗ್ತಾರೆ. ಖಂಡಿತವಾಗ್ಲು. ಸೊ ನಾವು ರೇಡಿಯೋ ಕೇಳ್ತಿದ್ರಿ ಚಿಕ್ಕದ್ರಿಂದ ಅಂತ ಹೇಳಿದ್ರಿ. ಸೊ ಈ ಚಿಕ್ಕದ್ರಲ್ಲಿ ರೇಡಿಯೋನ ಎಲ್ಲಿ ಕೇಳ್ತಿದ್ರಿ, ಏನ್ ಕಥೆ? ಸೊ ನಾನು ದಿನ ಬೆಳಗ್ಗೆ ಹೇಳ್ಬೇಕಾದ್ರೆ ಮನೇಲಿ ಒಂದು ಸಣ್ಣ ಟೇಪ್ ರೆಕಾರ್ಡರ್ ಇತ್ತು. ಸೊ ಅದರಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗ್ಬಿಡೋದು ಆಕಾಶವಾಣಿ. ಸೊ ನಮ್ದೇ ಒಂದು ಆಕಾಶವಾಣಿ ಆಗೋಯ್ತು ಜೀವನ. ಖಂಡಿತವಾಗ್ಲು. ಸೊ ಅದ್ರ ನಂತರ ನೀವು ಆಡಿಯೋ ಇಂಡಸ್ಟ್ರಿನಲ್ಲೇನೆ ಬಹಳಷ್ಟು ಒಳ್ಳೆಯ ಸಾಧನೆಯನ್ನ ಮಾಡಿದ್ದೀರಿ. ಸೊ ಮಾರ್ಟಿನ್ ಅವರು ಬೆಂಗಳೂರಿಗೆ ಬರಕ್ಕಿಂತ ಮುಂಚೆ ಎಲ್ಲಿದ್ರಿ, ಏನ್ ಕಥೆ? ಸೊ ನಾನು ಹುಟ್ಟಿದ್ದು ಬಂದು ವಾಡಿ ಅಂತ ಊರ ಹೆಸರು. ಇದು ಬಂದು ಕಲಬುರಗಿಯಲ್ಲಿದೆ. ನಾನು ಮೂಲತಃ ಕಲಬುರಗಿಯವನು. ಸೊ ಹುಟ್ಟಿದ ತಕ್ಷಣ ನಾನು ಶಿಫ್ಟ್ ಆದೆ ಬ್ಯಾಂಗ್ಳೂರ್ಗೆ. ಸೊ ಬ್ಯಾಂಗ್ಳೂರಲ್ಲಿ ಬೆಳೆದಿರೋ ನಾನು. ಸೊ ಬ್ಯಾಂಗ್ಳೂರಲ್ಲಿ ಬೆಳೆದಿರೋ ಅಂತ ಒಬ್ಬ ಕಲಬುರ್ಗಿ ಹುಡುಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ನಿಮ್ಮ ಫ್ಲಾಶ್ ಬ್ಯಾಕ್? ಇದೇ ನನ್ನ ಫ್ಲಾಶ್ ಬ್ಯಾಕ್. ಇದಾದ್ಮೇಲೆ ಕಾಲೇಜು, ಸ್ಕೂಲ್ ಮಾಡಿದ್ದೆಲ್ಲಾನು ಕೂಡ ಬೆಂಗಳೂರಿನಲ್ಲಿನ, ಅಥವಾ ಸ್ಕೂಲಲ್ಲಿ ಕೂಡ ಆಸಕ್ತಿ ಇತ್ತಾ? ನಾನು ಕೂಡ ಒಂದ್ ರೀತಿ ಆಡಿಯೋ ಇಂಡಸ್ಟ್ರಿನಲ್ಲಿ ಇರ್ಬೇಕು, ಹಾಡಲ್ಲಿ ಇರ್ಬೇಕು ಅಂತ? ಏನ್ ಕತೆ, ಸ್ಕೂಲಲ್ಲಿ ನಿಮ್ಮ ಆಸಕ್ತಿಗಳು ಏನಿದ್ವು? ನಾನು ಓದಿದ್ದು BL ಹೈಸ್ಕೂಲಲ್ಲಿ. ಸೊ ಅಲ್ಲಿ ನನ್ಗೆ ರ್ಯಾಪ್ ಹುಚ್ಚಿತ್ತು ಅವಾಗ. ಕೇಳ್ಬೇಕು, ವೆಸ್ಟರ್ನ್ ಸಾಂಗ್ಸ್ ಕೇಳ್ಬೇಕು ಅನ್ನೋ ಹುಚ್ಚಿತ್ತು ಅವಾಗ. ಬಟ್ ಅಷ್ಟೆಲ್ಲ ಕೇಳ್ತಿರ್ಲಿಲ್ಲ, ಯಾಕಂದ್ರೆ ಹೋಮ್ವರ್ಕ್ಗಳು ಜಾಸ್ತಿ ಇತ್ತು ನಮ್ಗೆ. ಅದೆಲ್ಲ ಮುಗಿಸ್ಕೊಂಡು ಕೇಳ್ಬೇಕಾಗಿತ್ತು. ಹೌದು, ಖಂಡಿತ. ಮಿಸ್ ಆದಾಗಂತೂ ನಾನು ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ, ಅದು ಬೇರೆ. ಎಷ್ಟು ಸತಿ ಜ್ವರ ಬಂದಿತ್ತು? ತುಂಬಾ ಕಡಿಮೆ ಅನ್ಕೋತೀನಿ, ಯಾಕಂದ್ರೆ ನಾನು ಆಕ್ಚುಲಿ ಬರೀತಿದ್ದೆ ಹೋಮ್ವರ್ಕ್. ನಮ್ಮಪ್ಪ ಬೇರೆ ಮೇಷ್ಟ್ರು, ಮಾಡ್ಸೋರು. ಹಾಗಿದ್ರೆ ನಾವಿನ್ನು ದೂಸರಾ ಮಾತು ಹೇಳೋ ಹಾಗೆ ಇಲ್ಲ ಬಿಡಿ. ಎಸ್ ಸರ್, ಹೇಳಿ. ಸೊ ಚಿಕ್ಕದ್ರಲ್ಲೂ ಕೂಡ ಸ್ಟೇಜ್ ಶೋಸ್ ಕೊಟ್ಟಿದ್ದುಂಟಾ? ಸ್ಟೇಜ್ ಶೋಸ್ ಬಂದು ನಾವಮ್ಮ ಹಾಡ್ಸೋರು ಹಳೆ ಹಾಡು. ಒಂದ್ ಹಾಡು ನೆನಪಿದೆ ನನ್ಗೆ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನು ಚಂದಂತೀರೋ, ನಿಮ್ಮನ್ನು ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ. ಸೊ ಇದು ನಾನು ಚಿಕ್ಕವನಿದ್ದಾಗ ಹಾಡಿದ್ದೆ ಇದನ್ನ. ಸೊ ಅಲ್ಲಿ ನನ್ಗೆ ಅಷ್ಟು ಜ್ಞಾನನೂ ಇಲ್ಲ, ಸುಮ್ಮನೆ ಅಮ್ಮ ಹೇಳ್ಕೊಡೋರು, ನಾನು ಹೇಳ್ತಾ ಇದ್ದೆ, ಅದು ಬೇರೆ. ಬಟ್ ನಾನೇ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ದು ಅದು ನನ್ನ ಪ್ರಕಾರ ಕಾಲೇಜ್ ಆದ್ಮೇಲೆ ಅಂತ ಅನ್ಕೊಂತೀನಿ. ಸೊ ನನ್ನ ಕಾಲೇಜು PUC ಮುಗಿಸಿದ ತಕ್ಷಣ ನನ್ಗೆ ರ್ಯಾಪ್ ಮೇಲೆ ಅವಾಗ ಒಲವು ಬರಕ್ ಸ್ಟಾರ್ಟ್ ಆಯ್ತು. ಏನಾದ್ರು ಬರೆಯೋಣ ಅಂತ ಹೇಳಿ ಒಂದು ಹುಮ್ಮಸ್ಗೆ ನನ್ನ ಫಸ್ಟ್ ರ್ಯಾಪ್ ಬಂದು 3 ತಿಂಗಳು ತಗೊಂತು ಬರೆಯೋದಕ್ಕೆ. ಒಂದು 16 ಲೈನ್ ಬರೆಯೋದಕ್ಕೆ 3 ತಿಂಗಳು ತಗೊಂಡು, ಯಾಕಂದ್ರೆ ಅದು ನನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಅಂದ್ಬಿಟ್ಟು. ಅಂದ್ರೂ ಒಂದು ಮಟ್ಟಿಗೆ ಬರ್ದಿದ್ದೆ. ಸೊ ಅದೇನ್ ಮಾಡಿದ್ದೆ ಅಂತಂದ್ರೆ ಒಂದು ಯಾವ್ದಾದ್ರು ಬ್ರೇಕಪ್ ಸಾಂಗ್ ಬರೆಯೋಣ ಅಂತ ಅಂದ್ಬಿಟ್ಟು ಬರ್ದಿದ್ದೆ. ಸೊ ಅದ್ ಹೆಂಗೋಗಿತ್ತೆ ಅಂತಂದ್ರೆ, ಇವತ್ತಿಲ್ಲ ನಾಳೆನಾ, ಯಾವಾಗ ಮೀಟ್ ಆಗೋಣ, ಮನೇಲಂತೂ ಬೀಳಲ್ಲ, ಆದ್ರೂ ಟ್ರೈ ಮಾಡೋಣ, ಕಾಲ್ ಮಾಡ್ದೆ 2-3 ದಿನ, ಫೋನಿನ ಅವಳೆ ನೆತ್ತಿಲ್ಲ, ಮನೆ ಮುಂದೆ ಹೋಗಿದ್ದೆ, ಅಲ್ಲಿ ಯಾರು ಇರ್ಲಿಲ್ಲ, ಲವ್ ಮಾಡಿ ತಪ್ಪೇನಾ, ದೇವ್ರ ಯಾಕೊಟ್ಟೆ ಈ ಶಿಕ್ಷೆನಾ, ಲವ್ ಮಾಡಿ ಕೈ ಕೊಟ್ಲು ಮಗ, ಲೈಫು ಅಂದ್ರೆ ಇಷ್ಟೇನಾ, ಬಿಡಬೇಡ ಚಿನ್ನ ಅಂತ ಹಿಡ್ಕೊಂಡೆ ಅವಳ ಕೈಯನ್ನ, ಜಾಡ್ಸಿ ತಳ್ಳಿ ಬಿಟ್ಲು ನನ್ನ, ಈ ಲವ್ ಅನ್ನೋದೊಂದು ಆಟ, ನಿನ್ನಿಂದ ಕಲ್ತೆ ಸರಿಯಾದ ಪಾಠ, ನೀನ್ ಬಂದ್ರೆ ಬೆಟ್ಟ ಹೋದ್ರೆ ಟಾಟ, ಕಿತ್ತಾಕ್ದೆ ನಿನ್ನ ಮನಸ್ಸಿನಿಂದ, ಆದ್ರೆ ಸಮಾಧಾನ ಸಿಗಲಿಲ್ಲ ನನಗೆ ಅದರಿಂದ, ಕೊನೆಗೂ ನೀನ್ ನನ್ನ ಒಂಟಿ ಮಾಡ್ದೆ, ನನ್ ಹೃದಯನ ತೋಡಿ ದೊಡ್ಡ ಹಳ್ಳ ಮಾಡ್ದೆ, ಎಲ್ಲ ಆಯ್ತು ಮತ್ತೆ ನೋಡ್ತೀಯಾ, ನಿನ್ ಹಿಂದೆ ಮತ್ ನಾನ್ ಬರಲ್ಲ, ಇನ್ನೊಂದ್ಸಾರಿ ಇನ್ಯಾವಣ್ಣು ಲವ್ ಮಾಡಲ್ಲ. ಸೊ ಹಿಂಗೋಗಿತ್ತು. ಸೊ ಇಷ್ಟನ್ನ ನೀವು ಕೋಟ್ ಮಾಡೋದಕ್ಕೆ 3 ತಿಂಗಳು ತಗೊಳ್ತು. ಬಟ್ ಆದ್ರೂ ಕೂಡ ಸೂಪರ್ ಆಗಿದೆ, ಯಾಕಂದ್ರೆ ಲೈನ್ಸ್ ಸಖತ್ ಕ್ಯಾಚಿ ಆಗಿದೆ. ಆ ರೈಮಿಂಗು ಟೈಮಿಂಗು ಎರಡು ಕೂಡ ಸೂಪರ್ ಆಗಿ ಬಂದಿದೆ. ಅಷ್ಟೇ ರ್ಯಾಪ್ ಅಂದ್ರೆ ಅಷ್ಟೇ, ರೈಮಿಂಗು ಮತ್ತೆ ಟೈಮಿಂಗು ಇವರೇ ಹೇಳ್ಬಿಟ್ರು. ಓಕೆ, ಸೊ ಇದು ಫಸ್ಟ್ ನೀವೇನೋ ಬರದ್ರೆ, ಇದು ನೆಕ್ಸ್ಟ್ ಪ್ರಾಸೆಸ್ ಆಗಿದೆ ಹೇಗೆ?
ಸೊ ಬರ್ದಿದ್ದಾದ್ಮೇಲೆ MC ಬಿಜ್ಜು ಅಂತ, ತುಂಬಾ ಜನಕ್ಕೆ ಇದು ಗೊತ್ತಿದೆ MC ಬಿಜ್ಜು ಯಾರು ಅಂತ, ಕನ್ನಡದ ಫಾಸ್ಟೆಸ್ಟ್ ರ್ಯಾಪರ್ ಅವರು. ಸೊ ನಾನ್ ಸ್ಕೂಲಲ್ಲಿ ನೋಡಿರ್ಬೇಕಾದ್ರೆ ಅವ್ರನ್ನ, ಆಕ್ಚುಲಿ ಅವರು ತುಂಬಾ ಸ್ಲೋ ಮಾತಾಡೋರು, ಹೈಸ್ಕೂಲ್ ಸೀನಿಯರ್ ಅವರು. ಸೊ ನಾನು 8ನೇ ತರಗತಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ಅವ್ರು 10th ಅಲ್ಲಿ ಇದ್ರು. ಸೊ ಹಂಗಿದ್ದಾಗ ನಾನು ಲಿಟ್ರಲಿ ಇವ್ರು ರ್ಯಾಪ್ ಮಾಡ್ತಿದ್ದ ಸ್ಟೈಲ್ ನೋಡ್ಬಿಟ್ಟು ನನ್ಗೆ ತುಂಬಾನೇ ಅದು ಇಂಪ್ರೆಸಿವ್ ಆಗಿತ್ತು. ಅದಾದ್ಮೇಲೆ ಸುಮಾರು ವರ್ಷಗಳಾಯ್ತು, ನನ್ಗೂ ಅವ್ರಿಗೆ ಅಷ್ಟು ಭೇಟಿ ಇರಲಿಲ್ಲ, ಬಟ್ ಒಂದೇ ಏರಿಯಾ ಇಬ್ರು ಇದ್ದಿದ್ದು. ಅದಾದ್ಮೇಲೆ ಸಿಕ್ಕಾದ್ಮೇಲೆ ನಾನು ಆ ರ್ಯಾಪ್ ನಾನು ಪರ್ಫಾರ್ಮ್ ಮಾಡ್ಬಿಟ್ಟು ಕಾಲೇಜಲ್ಲಿ ಅದನ್ನ ಹಾಕಿದ್ದೆ. ಅದಕ್ಕೆ ಅವ್ರು ಅದನ್ನ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನನ್ಗೆ ಫೋನ್ ಮಾಡಿ ಕರೆದು, ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು, ಆಕ್ಚುಯಲ್ ಜರ್ನಿ. ಅವ್ರ ಜೊತೆ ಪ್ರತಿಯೊಂದು ಹಾಡುಗಳು ಅವ್ರ ಜೊತೆ ಅದು ಕೇಳಿಸೋರು, ನನ್ಗೆ ಕಂಪೋಸ್ ಮಾಡಿಸಿ ತೋರ್ಸೋರು, ಯಾವ್ದು ಬೇಕು ಅಂತ ನಾನು ಚೂಸ್ ಮಾಡಾದ್ಮೇಲೆ ರ್ಯಾಪ್ ಮಾಡ್ತಾ ಇದ್ದೆ. ತುಂಬಾನೇ ಕ್ಲಾಸಿಕ್ ಸಾಂಗ್ಸ್ ಎಲ್ಲ ಒಟ್ಟಿಗೆನೂ ಮಾಡಿದೀವಿ, ಸುಮಾರು ಹಾಡುಗಳು. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಗಿ ಹೇಗಿತ್ತು ಆ ಮೊಮೆಂಟ್? ನೀವು ಹೇಳಿದ್ರಿ ಕನ್ನಡದ ಫಾಸ್ಟೆಸ್ಟ್ ರ್ಯಾಪರ್ ಅಂತ ಹೇಳಿದ್ರೆ, ತುಂಬಾ ಬಹಳಷ್ಟು ಪ್ರಾಜೆಕ್ಟ್ಸ್ ಅನ್ನ ಮಾಡಿರ್ತಾರೆ, ಅವರೇ ಬಂದು ನಿಮ್ಗೆ ಫೋನ್ ಮಾಡಿ ಕರೆದಾಗ ಹೌ ವಾಸ್ ದಿ ಮೊಮೆಂಟ್? ಅದನ್ನ ನೀವು ನೆನಪಿಸ್ಕೊಳ್ಳೋದಾದ್ರೆ. ತುಂಬಾ ಹಿಂದೆ ನೆನ್ಸ್ಕೊಳ್ಳೋಕೆ ಹೋದ್ರೆ ಅದನ್ನ, ನಾನು ಅವ್ರ ಮುಂದೆ ಜೂನಿಯರ್, ಅವಾಗೂ ಜೂನಿಯರ್ ಆ ಟೈಮಲ್ಲಿ, ಏಜ್ ಡಿಫರೆನ್ಸ್ ನಮ್ದು ಇತ್ತು. ಸೊ ನಾವೇನ್ ಮಾಡ್ತಿದ್ವಿ, ಬಾರೋ ಮಚ್ಚ ಹೋಗೋ ಮಚ್ಚ ಈ ತರ ಎಲ್ಲ ಅಲ್ಲ, ನಾವು ಬನ್ನಿ ಹೋಗಿ ಈ ತರ ಬೆಳ್ದಿರೋದು ಒಟ್ಟಿಗೆ. ಸೊ ಅವ್ರು ಬಂದು ಹಾಡುಗಳೆಲ್ಲ ಕೇಳಿಸಿದ್ರು, ಹೊಸ ಹೊಸದ್ ಮಾಡಿರೋದೆಲ್ಲ, ಅದೆಲ್ಲ ಇನ್ಸ್ಪೈರ್ ಆಗಕ್ ಸ್ಟಾರ್ಟ್ ಆಯ್ತು ನನಗೆ. ಸೊ ಅವ್ರ ಜೊತೆ ಅವಾಗ ಜೀವನ ತಳ್ಳೋಗಾಡಿ ಅಂತ ಒಂದು ಹಾಡು ಮಾಡಿದೆ. ಸೊ ಅದಕ್ಕೆ ಮ್ಯೂಸಿಕ್ ಮಾಡ್ಕೊಟ್ಟಿದ್ರು. ಸೊ ಅದೇಂಗ್ ಹೋಗುತ್ತಂದ್ರೆ, ಜೀವನ ತಳ್ಳೋ ಗಾಡಿ, ನಾವು ಅದನ್ನ ತಳ್ಳಬೇಕು, ನಾನ್ ತುಂಬಾ ಒಳ್ಳೆ ಹುಡುಗ, ಅದ್ ನೀವು ತಿಳ್ಕೋಬೇಕು, ಲವ್ ರಿಲೇಶನ್ಶಿಪ್, ಕೈ ಸಿಗೋದ್ ಬರೀ ಚಿಪ್ಪು, ಯಾರಿಗಾದ್ರೂ ಗೊತ್ತಾ ಇಲ್ಲಿ ಸಾಯೋದು ನೀವು ಯಾವತ್ತು, ಹುಡ್ದಾಗ ನಮ್ಮಪ್ಪ ಅಮ್ಮ ನಮ್ಮನ್ನ ಮೆಚ್ಚಿಕೊಂಡ್ರು, ಈಗ ಅವರು ನಮ್ಮ ನೋಡಿ ಅವ್ರ ತಲೆ ಚಚ್ಚಿಕೊಂಡ್ರು, ಜನರೇಷನ್ ಗ್ಯಾಪು ಮಗ, ಏನ್ ಮಾಡಕ್ ಆಗೋದಿಲ್ಲ, ನಮ್ ಜೀನ್ಸ್ ಪ್ಯಾಂಟ್ ಕೇಳಕ್ ಬಂದ್ರು ಕೇಳೋರು ಯಾರು ಇಲ್ಲ, ಅಸೈನ್ಮೆಂಟ್ ಬರೀ ಬೇಗ, ಇಲ್ಲಾಂದ್ರೆ ಆಬ್ಸೆಂಟ್, ಈಗ ಕ್ಲಾಸಿಗೆ ಲೇಟ್ ಆಗಿ ಬಂದೆ, ಹೋಗು ನೀನಾಚೆ, ಈಗ ಸ್ಟೂಡೆಂಟ್ಗಳ ಕಷ್ಟ ಇಲ್ಲಿ ಅರ್ಥ ಯಾರಿಗೂ ಆಗೋದಿಲ್ಲ, ಟೀಚರ್ಗಳು ಸುಮ್ಮನೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರಲ್ಲ, ಓದು ಬೇಗ ಬರೀ ಬೇಗ ತಲೆಯಲ್ಲಿ ಬರೀ ಇರೋದು, ಎಂಟರ್ಟೈನ್ಮೆಂಟ್ ಮಸ್ತಿ ಮಜಾ ಬೇಕಾಗಿಲ್ವಾ ಯಾವನ್ಗೂ, ಕಾಲೇಜ್ ಬಂದ್ರೆ ಇವರು, ಮನೆಗೆ ಹೋದ್ರೆ ಅವರು, ಗ್ಯಾಪಲ್ ತಗೋ ಹಾಕೋ ಸ್ವಲ್ಪ ನೀರು, ಮನೆಗೆ ಹೋದ್ರೆ ನಮ್ಮ ತಂದೆ ಯಾಕೋ ಕತೆ ಲೇಟ್ ಆಗಿ ಬಂದೆ, ಸುತ್ತ ಬೇಡ ಹುಡುಗಿರಿಂದ ಓಡೋಗ್ ಬೇಡ, ನಿಂತ್ಕೊಂಬಂದೆ ಓದೋದಿಲ್ಲ ಬರೆಯೋದಿಲ್ಲ, ಯಾವಾಗೂ ಬುಕ್ ಮುಟ್ಟೋದು, ಹೇಳ್ತಾ ಇದೀನಿ ಒಳ್ಳೇದಲ್ಲ ಬೀದಿ ಬೀದಿ ಸುತ್ತೋದು, ಆಚೆ ನೋಡು ನಿನ್ನ ಫ್ರೆಂಡ್ಸು ಇಂಜಿನಿಯರ್ ಡಾಕ್ಟರು, ನೀನು ಒಬ್ಬ ಖಾಲಿ ಪೊಲಿ ಕಿತ್ತೋಗಿರೋ ರ್ಯಾಪರು, ಆಚೆಯಿಂದ ಬಂದೇ ಇಲ್ಲ ಯಾವುದೋ ನಿಂಗೆ ಆಫರು, ನನ್ನ ದೃಷ್ಟಿಯಲ್ಲಿ ನೀನು ಯಾವತ್ತಿದ್ರು ಪಾಪರು, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಸುಮ್ಮನೆ ತಲೆ ಕೆರಿತೀವಿ, ತಲೆಲೇನು ಇಲ್ಲ ಅಂದ್ರೂ ಸುಮ್ಮನೆ ಏನು ಬರೀತೀವಿ, ದೇವರೇ ನೀನು ಪಾಸ್ ಮಾಡು ಅಂತ ಪೇಪರ್ ಕೊಟ್ಬಿಡ್ತೀವಿ, ಆಮೇಲೆ 3-4 ಬ್ಯಾಗ್ಸ್ ಇಟ್ಕೊಂಡು ನಾವು ಸಾಯ್ತಿರ್ತೀವಿ. ಓ ಮೈ ಗಾಡ್, ನಿಜ, ನೀವು ಮಾತಾಡೋ ಪೇಸೆ ಬೇರೆ, ಹಾಡೋ ಪೇಸೆ ಬೇರೆ. ಅದನ್ನ ಇವಾಗ ನಾವು ಕೂಡ ನೋಟ್ ಮಾಡ್ಕೊಳ್ತಾ ಇದೀವಿ. ಹೇಗ್ ಸರ್, ಹೇಗೆ ಇದೆಲ್ಲ ಮಾತಾಡೋದಂತೂ ಆಡ್ತಾನೆ ಇರ್ತೀವಿ, ಸೊ ಹಾಡಲ್ಲೂ ಕೂಡ ಆ ಪೇಸ್ ಮೇಂಟೈನ್ ಮಾಡಲ್ಲ, ಬಟ್ ಯು ಹ್ಯಾವ್ ಅ ಡಿಫ್ರೆಂಟ್ ಪೇಸ್. ಹೇಗೆ ಮಾಡ್ಕೊಂಡ್ರಿ ಅನ್ನೋದನ್ನ ಈಗಲ್ಲ, ಈ ಒಂದು ಹಾಡಿನ ನಂತರ ನಾವು ಕೇಳೋಣ. ಸೊ ಈ ಕುತೂಹಲ ಹೀಗೆ ಇರ್ಲಿ ಸ್ನೇಹಿತರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ರ್ಯಾಪರ್ ಆದಂತಹ ಮಾರ್ಟಿನ್ ಯೋ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ಬಹಳಷ್ಟು ಮಾತುಕತೆ ಶುರುವಾಗುತ್ತೆ. ಕಲಬುರಗಿ ಹುಡುಗ ಆದ್ರೆ ಬೆಂಗಳೂರಲ್ಲಿ ಬೆಳೆದಿದ್ದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಹಾಗಿದ್ರೆ ಈ ರ್ಯಾಪ್ ಸ್ಟೈಲ್ ಹೇಗ್ ಬಂತು, ಏನ್ ಕಥೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಹಾಡಿನ ನಂತರ. ನಮ್ಮ ಕಾರ್ಯಕ್ರಮದ ಶುರುವಿನಲ್ಲಿ ಮಾರ್ಟಿನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅದೇ ಗೀತೆ ನಿಮ್ಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್. ಸೊ ಮಾರ್ಟಿನ್ ಚಿತ್ರದ ಟೈಟಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ನೀವು ಕೂಡ ವಿಶಸ್ ಅನ್ನ ಕಳಿಸಬಹುದು ಮಾರ್ಟಿನ್ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013. ರ್ಯಾಪ್ ಸ್ಟೈಲ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ. ಮಾತಾಡೋದಾದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ನಿಧಾನವಾಗಿ ಮಾತಾಡ್ತೀರಿ, ಅದೇ ರ್ಯಾಪ್ ಅಂತ ಬಂದ್ಬಿಟ್ರೆ ಮುಗಿತ್ತು ಕತೆ. ಹೌದು, ಸಿಕ್ಕಾಪಟ್ಟೆ ಫಾಸ್ಟ್ ಸ್ಪೀಡು. ಏನ್ ಸಮಾಚಾರ, ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ ಇದನ್ನ, ಹೇಗ್ ಕಲ್ತ್ರಿ ಇದನ್ನ? ಫಸ್ಟ್ ಆಫ್ ಆಲ್, ಮಾತಾಡೋದು ಮುಂಚೆ ತುಂಬಾನೇ ಮಾತಾಡ್ತಾ ಇದ್ದೆ, ಇವಾಗ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ, ಹಂಗಾಗೋಗಿದೆ ಮಾತು. ರ್ಯಾಪ್ ಬಂದು ಮುಂಚೆ ಅಷ್ಟು ಬರಿಬೇಕು ಅಂತಾನು ಅನ್ಸೋ ಇದಿರ್ತಿರ್ಲಿಲ್ಲ, ಅಥವಾ ರ್ಯಾಪ್ ಹೇಳಲೇಬೇಕು ಅನ್ನೋದನ್ನು ತಲೆಯಲ್ಲಿ ಅಷ್ಟು ಬರ್ತಿರ್ಲಿಲ್ಲ, ಬಟ್ ಮಾತು ತುಂಬಾ ಇತ್ತು. ಆಮೇಲೆ ರ್ಯಾಪ್ ಮೇಲೆ ಯಾವಾಗ ಒಲವು ಜಾಸ್ತಿ ಆಯ್ತು, ನನ್ನ ಮಾತು ಕಡಿಮೆ ಮಾಡ್ಕೊಂಡು ರ್ಯಾಪ್ನ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ಸೊ ಹಾಡ್ತಾನೆ ನಿಮ್ಗೆ ಅದು ಆ ಪೇಸ್ ಪ್ರಾಕ್ಟೀಸ್ ಆಗೋಗಿದೆ ಅಂತ ಅನ್ಸುತ್ತಾ? ಹೌದು, ಮಾತಾಡ್ತಾನೆ ಬಂದ್ಬಿಟ್ಟಿದೆ ಅನ್ಸುತ್ತೆ ನನಗೆ. ಇನ್ ಕಮಿಂಗ್ ಡೌನ್ ಟು ಲಿರಿಕ್ಸ್ ಪಾರ್ಟ್, ಹೇಗ್ ಸರ್ ಆ ರೈಮಿಂಗ್ ಟೈಮಿಂಗ್ ಎಲ್ಲ ಕೂಡ ಮೇಂಟೈನ್ ಮಾಡ್ತೀರಾ? ಸೊ ನಾನು ಫಸ್ಟ್ ಬರೆಯೋದಕ್ಕೆ 3 ತಿಂಗಳು ತಗೊಂಡೆ, ಅದು ನನ್ನ ಟೈಮ್ ಆಗಿತ್ತು. ಅಲ್ಲಿಂದ 1 ತಿಂಗಳು, 15 ದಿವಸ, 1 ವಾರ, ಈ ತರ. ಇವಾಗ ಹೇಗಾಗಿದೆ ಅಂದ್ರೆ ಸ್ಟುಡಿಯೋಗೆ ಹೋಗಿ ಅಲ್ಲೇ ಬರ್ದು ಅಲ್ಲೇ ರ್ಯಾಪ್ ಮಾಡಿ ಬಂದ್ಬಿಡ್ತೀವಿ. ಸೊ ಅಲ್ಲಿವರೆಗೂ ಬಂದ್ಬಿಟ್ಟಿದೆ. ಅದೊಂದು ಬೆಳವಣಿಗೆ ರ್ಯಾಪ್ ಅಲ್ಲಿ ಇದೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದಕ್ಕೆ ಇದೆ ಒಂದು ತಕ್ಕ ಉದಾಹರಣೆ ಅಂತ ಅನ್ಸುತ್ತೆ. ಹೌದು, ನಾವು ಈ ರ್ಯಾಪರ್ ಅಥವಾ ಈ ಒಂದು ರ್ಯಾಪ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ನು ಗಂಭೀರವಾಗಿ ಮಾತಾಡೋದಾದ್ರೆ, ಸೊ ಈ ಒಂದು ಜಾನರ್ ಅಲ್ಲಿ ನಮ್ಮ ಕನ್ನಡ ಭಾಷೆನಲ್ಲಿ ಎಷ್ಟು ಸ್ಕೋಪ್ ಇದೆ, ಏನ್ ಕತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ರ್ಯಾಪ್ಗೆ ತುಂಬಾನೇ ಸ್ಕೋಪ್ ಇದೆ. ಮುಂಚೆ ನಿಜ ಒಪ್ಕೋಬೇಕು, ಏನು ಅಂದ್ರೆ ಸ್ಕೋಪ್ ಇರಲಿಲ್ಲ ಆ ಪಾಯಿಂಟ್ ಅಲ್ಲಿ. ಅವಾಗ 1-2-3 ಮಾಡ್ಕೊಂಡು ಹೋಗ್ತಿದ್ರು, ಜನ ಅದ್ರ ಮೇಲೆನೆ ಫೋಕಸ್ ಆಗಿರ್ತಾ ಇದ್ರು. ಮಿಗ್ದವರೆಲ್ಲ ಹೊಸಾದ್ ಮಾಡಿದ್ರು ಅದನ್ನ ಇಗ್ನೋರ್ ಮಾಡ್ತಿದ್ರು.
ಸೊ ಹೀಗಿರುವಾಗ ರ್ಯಾಪ್ ಬೆಳವಣಿಗೆ ಅಲ್ಲಿಗೆ ಇದಾಗಿತ್ತು, ತುಂಬಾ ಮುಂದಕ್ಕಂತೂ ಹೋಗಿರ್ಲಿಲ್ಲ. ನಿಧಾನಕ್ಕೆ ಇನ್ನ ಸ್ವಲ್ಪ ಜನ ಸೇರಿ ಮಾಡೋ ಟೈಮಲ್ಲಿ ಐ ಗೆಸ್ ನಾನು ಅವಾಗ ಬಂದೆ, ಆ ಇರಾನಲ್ಲಿ ಬಂದೆ ಅಂತ ಅನ್ಸುತ್ತೆ. ಸೊ ಅರ್ಬನ್ ಲ್ಯಾಡ್ಸ್ ಅಂತ ಒಂದು ಆಲ್ಬಮ್ ಬಂದಿತ್ತು ಫಸ್ಟ್ ಕನ್ನಡ ರ್ಯಾಪ್ ಅಲ್ಲಿ. ಸೊ ಅದು ಇಂಗ್ಲಿಷ್ ಪ್ಲಸ್ ಕನ್ನಡ ಎರಡು ರ್ಯಾಪ್ ಮಾಡೋ ಅಂತ ಬ್ಯಾಂಡ್ ಇತ್ತು. ಸೊ ಅವಾಗ ನಾವು ರೇಡಿಯೋಲ್ಲಿ ಕೇಳ್ತಾ ಇದ್ವಿ ಅದನ್ನ, ಅದು ಯಾವಾಗ ಬರುತ್ತೆ ಏನು ಅಂತ. ಆ ತರ ಆ ಇರಾನವರು ನಾವೆಲ್ಲ. ಸೊ ಅಲ್ಲಿಂದ ನಮ್ ಜರ್ನಿ ನಾವೇ ಬರೆಯೋದಕ್ಕೆ ಯಾವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ, ಅಲ್ಲಿಂದ ನಮ್ದು ಎಕ್ಸಾಕ್ಟ್ ಆಗಿ ನಮ್ ಸೀನ್ ಎಲ್ಲ ಚೇಂಜ್ ಆಗೋಯ್ತು. ಇವಾಗ ಏನಾಗಿದೆ, ಲೇಬಲ್ಸ್ ಇದೆ, ಆಮೇಲೆ ಮ್ಯೂಸಿಕ್ ವಿಡಿಯೋ ಪ್ರಾಜೆಕ್ಟ್ ಮಾಡ್ಕೊಡೋದಕ್ಕೆಲ್ಲ ಇನ್ವೆಸ್ಟರ್ಸ್ ಇದ್ದಾರೆ. ಸೊ ಇವಾಗ ಈ ಹಂತಕ್ಕೆ ಬಂದು ನಿಂತಿದೆ. ಹಿಂಗಿರುವಾಗ ನಾವು ಇದನ್ನ ಹಿಂದೆ ನಾವು ತಗೊಳ್ದಿರಾ ಇನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಇವಾಗ ತುಂಬಾ ಜನ ರ್ಯಾಪರ್ಸ್ ಬಂದಿದ್ದಾರೆ, ತುಂಬಾ ರ್ಯಾಪ್ ಮಾಡ್ತಿದ್ದಾರೆ, ಸಾಹಿತ್ಯಗಳು ತುಂಬಾ ಇದೆ, ಕೊಲಾಬ್ರೇಷನ್ಸ್ ಕೂಡ ತುಂಬಾ ಇದೆ. ಗೊತ್ತಿಲ್ಲ ಇನ್ನ ಏನೇನ್ ಆಗುತ್ತೆ ಅಂತ. ಮುಂದಿನ ವರ್ಷ ಅಂತೂ ಲೈಕ್ ಹಬ್ಬ ಇರುತ್ತೆ ಅಂತ ಅನ್ಕೋತೀನಿ ನಾನು. ಹೇಗೆ ಶುರುವಾಗತ್ತೆ ಈ ರ್ಯಾಪಿಂಗ್ ಅನ್ನೋದು? ಅಂದ್ರೆ ಓಕೆ, ಒಬ್ರಿಗೊಂದು ಕಾನ್ಸೆಪ್ಟ್ ಹೊಳ್ದು ಸರಿ ಇದ್ ಮಾಡೋಣ ಅಂತನಾ, ಅಥವಾ ಹೇಗ್ ಶುರುವಾಗತ್ತೆ? ನನ್ಗೆ ಸ್ಟಾರ್ಟ್ ಆಗಿದ್ದು ಒಂದು ದುಃಖದಿಂದ. ನನಗೆ ಸೊ ನಾನು ದುಃಖದಿಂದ ಆಚೆ ಬರೋದಕ್ಕೆ 3 ತಿಂಗಳು ತಗೊಂಡೆ ಬರೆಯೋದಕ್ಕೆ. ಸೊ ಅಲ್ಲೇನಾಯ್ತು, ನನಗೆ ಅಲ್ಲಿಂದ ಯಾವಾಗ ನನಗೆ ಬರವಣಿಗೆ ಚೆನ್ನಾಗಿದೆ ಅಂತ ನನ್ಗೆ ಅನ್ಸಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತು, ಅವಾಗ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಸಂಗೀತಕ್ಕೆ ಕೈ ಹಿಡ್ಕೊಂಡೆ. ಸೊ ಅಲ್ಲಿಂದ ನನಗೆ ಬೇರೆ ರೀತಿಯಿಂದ ತಗೊಂಡೋಯ್ತು. ಶೋಸ್ ಮಾಡಿದ್ವಿ, ಕಾನ್ಸರ್ಟ್ ಮಾಡಿದ್ವಿ, ಇವಾಗ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ, ಬರೀತಾ ಇದೀವಿ. ಡೈಲಿ ಲೈಫ್ ಹಿಂಗೆ ಇದೆ ನಮ್ದು, ಒಂಥರ 9 to 5 ಇದೆ ನಮ್ದು ಇದೆ. ಆ ಹಂತಕ್ಕೆ ಬಂದಿದೆ ಇವಾಗ. ಎಸ್, ಸೊ ಫುಲ್ ಫ್ಲೆಡ್ಜ್ಡ್ ಒಬ್ಬ ರ್ಯಾಪರ್ ಆಗೇನೆ ನೀವು ಮುಂದುವರಿತಾ ಇದ್ದೀರಿ. ಹೌದು, ಇದೇ ನನ್ನ ಪ್ರೊಫೆಷನ್. ಮುಂಚೆ ನೋಡಕ್ ಹೋದ್ರೆ ನಮ್ ತಂದೆಗೆ ಇದು ಇಷ್ಟ ಇರಲಿಲ್ಲ. ಸೊ ಅವರು ಮೇಷ್ಟ್ರು ಇರೋದ್ರಿಂದ ನೀನ್ ಓದ್ಬೇಕು, ನೀನ್ ಓದಿ ನೆಕ್ಸ್ಟ್ ಇವಾಗ ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಎಲ್ರು ಕೂಡ ಏನೇನೋ ಪ್ರೊಫೆಷನಲ್ ಇದಾರೆ, ನೀನ್ ಯಾಕೆ ಇದನ್ನ ಚೂಸ್ ಮಾಡ್ಕೊಂಡೆ ಅಂತ ಕೇಳಲಿಲ್ವಾ ಏನ್ ಕಥೆ ಅಂತ? ಸೊ ನನ್ಗೆ ಕೇಳಿದ್ರು ಫಸ್ಟ್, ನೀನ್ ಯಾಕೆ ಇದನ್ನ ಮಾಡ್ತಾ ಇದೀಯಾ ಅಂತಂತಂದು. ನಂದೆ ನನ್ಗೆ ಇಷ್ಟ, ನನ್ನ ಪ್ಯಾಷನ್, ನಾನು ಮಾಡ್ಬೇಕು, ಹಂಗೆ ಹಿಂಗೆ. ದುಡ್ಡೇನಾದ್ರು ಬರುತ್ತಾ? ದುಡ್ಡು ಬರಲ್ಲ, ಏನು ಬರಲ್ಲ, ಸುಮ್ನೆ ಏನೋ ಮಾಡ್ತೇನೆ ನೀನು, ಹಂಗೆ ಹಿಂಗೆ ಅಂತ ಬೈದ್ರು. ನನ್ಗೆ ಬೇಜಾರಾಗೋಗಿತ್ತು. ಅಂದ್ರೂ ಮನ್ಸಿಲ್ಲ, ಬೇಡ ಇದು ಏನಾದ್ರು ಮಾಡ್ಲೇಬೇಕು ನಾನು ಅಂತ ಇದ್ದೆ. ಅದಾದ್ಮೇಲೆ ಒಂದಿಷ್ಟು ಟ್ರ್ಯಾಕ್ಸ್ ಬಿಟ್ಟಾಗ ಅದೊಂದು ಸ್ವಲ್ಪ ಆಚೆ ವೈರಲ್ ಆದ್ಮೇಲೆ ಅದು ಲಂಡನ್ಗೆ ಹೋಗಿದೆ. ಲಂಡನ್ ಅಲ್ಲಿ ನಮ್ಮ ತಂದೆಯವರ ಪ್ರಿನ್ಸಿಪಲ್ ಮಗ ಅಲ್ಲಿ ಓದ್ತಾ ಇದಾರೆ. ಅವರ ಹಾಡು ಕೇಳ್ಬಿಟ್ಟು ಅವ್ರ ಮಮ್ಮಿಗೆ ಫೋನ್ ಮಾಡಿ ಅವ್ರ ಡ್ಯಾಡಿಗೆ ಹೇಳಿ ಅವ್ನಿಗೆ ಇದೆಲ್ಲ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಅವ್ನ್ ದಾರಿ ಅವ್ನ್ ಕಂಡ್ಕೊಳ್ಳಿ ಅಂತ ಅಲ್ಲಿಂದ ಫೋನ್ ಬಂದಿದೆ. ಸೊ ಅದಕ್ಕೆ ಅದು ಪ್ರಿನ್ಸಿಪಲ್ ಅವರು ಬಂದು ನಮ್ಮ ತಂದೆಗೆ ಹೇಳಿದ್ರು. ಅದಕ್ಕೂ ಮುಂಚೆ ಪ್ರಿನ್ಸಿಪಲ್ ಅವ್ರು ನನ್ಗೂ ಕರೆದು ಬೈದಿದ್ರು, ನೀನ್ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ತಾ ಇದೀಯಾ ಅಂತ. ಆಕ್ಚುಲಿ ದೊಡ್ಡವ್ರು ಹೇಳೋ ಬುದ್ಧಿ ಮಾತೆ ಅದು ಒಪ್ಕೊಳ್ಳೇಬೇಕು. ಅದೇ ಜೀವನ, ಅಲ್ಲೇ ತಗೊಂಡು ಹೋಗೋದು ನಮ್ಗೆ. ಬಟ್ ಈ ಪ್ಯಾಷನ್ ಅನ್ನೋದೇನಿದೆಯಲ್ಲ, ನಾನು ಕೆಲ್ಸಕ್ಕೂ ಹೋಗಿದ್ದೀನಿ, 9 to 5 ಹೋಗಿದ್ದೀನಿ. ಸೊ ಅಲ್ಲಿ ನನ್ಗೆ ಡಿಸ್ಟರ್ಬ್ ಆಗೋದು, ಏನಾದ್ರು ಬರಿಬೇಕು ಮಾಡ್ಬೇಕು ಇಲ್ಲ, ನೀನ್ ಕೆಲಸ ಮಾಡ್ಬೇಕು. ಸೊ ಹಂಗಿರೋ ಟೈಮಲ್ಲಿ ನನ್ಗೆ ಅದರಿಂದ ಆಚೆ ಬರೋದಕ್ಕೆ ನಂಗೆ ಆ ವಾತಾವರಣನೇ ನನ್ಗೆ ಇಷ್ಟ ಇದ್ರೂ ಮಾಡ್ಬೇಕಲ್ವಾ ಇಲ್ವಾ ಏನು ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸುಮ್ನೆ ನನ್ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ. ಕುಗ್ಗೋಗೋದು ಒಂಥರ, ಏನು ಬರೆಯಕ್ಕಾಗ್ತಾ ಇಲ್ವಲ್ಲ ಇವತ್ತು ನನ್ಗೆ. ನಿಮ್ ಮನ್ಸಿಗೆ ಹಾಡೇ ಕೇಳಿರ್ಲಿಲ್ಲ, ನನ್ಗೆ ಅಷ್ಟು ಬ್ಯುಸಿ ಆಗೋಗ್ಬಿಟ್ಟಿದೆ ಆ ಟೈಮಲ್ಲಿ. ಸೊ ಅಲ್ಲಿಂದ ಆಚೆ ಬಂದ ಮೇಲೆ ಕಂಪ್ಲೀಟ್ ಫ್ರೀಡಮ್ ಸಿಕ್ಕಾದ್ಮೇಲೆ ನನ್ಗೆ ಇವಾಗ ರ್ಯಾಪ್ನ ತಪ್ಕೊಂಡಿದೀನಿ. ಅದು ಕೂಡ ನಿಮ್ನ ತಪ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಆ ಕಲೆ ಗುಣ ಇರೋರ್ನಷ್ಟೇನೆ ಆ ಕಲೆ ಅಪ್ಕೊಳ್ಳೋಕೆ ಸಾಧ್ಯ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ತುಂಬ ಹೃದಯದ ಧನ್ಯವಾದಗಳು. ಇದಕ್ಕಿಂತ ಇನ್ನೊಂದು ಮಾತು ನನ್ಗೆ ಇನ್ನೆಲ್ಲೂ ಸಿಗಲ್ಲ. ಹೌದು. ಸೊ ಸ್ನೇಹಿತರೆ, ಇವತ್ತು ಮಾರ್ಟಿನ್ ಯೋ ಅವರೊಟ್ಟಿಗೆ ಮಾತಾಡ್ತಾ ಇದ್ವಿ, ಕನ್ನಡ ರ್ಯಾಪರ್ ಇವರು. ಸೊ ಅವರ ಒಂದು ಈ ರ್ಯಾಪರ್ ಜರ್ನಿ ಏನಿದೆ ಇದ್ರ ಬಗ್ಗೆ ನಾವು ಇನ್ನೂ ಸಾಕಷ್ಟು ಮಾತಾಡೋಣ. ಈ ಒಂದು ರ್ಯಾಪ್ ಯುಗದಲ್ಲಿ ನಿಮ್ಮ ಮನದಾಳದ ಗೀತೆ ಅಂತಂದ್ರೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಸೊ ರ್ಯಾಪರ್ ಬಾಯಲ್ಲಿ ಈ ಗೀತೆನೂ ಬರುತ್ತಾ ಅಂತ ಕೇಳಿದ್ರೆ ಒಂದ್ ರೀತಿ ನಿಜವಾಗ್ಲೂ ಆಶ್ಚರ್ಯನೇ ಆಯ್ತು. ಸೊ ಯಾಕೆ ಈ ಹಾಡು ಇಷ್ಟ ಸರ್ ನಿಮ್ಗೆ? ನನ್ಗೆ ಅದರಲ್ಲಿ ಪ್ರೇಮ ಅವ್ರು ಹಾಡಿರೋದು ಇಷ್ಟ. ಸೊ ನಾವು ಅವಾಗ ದೂರದರ್ಶನ ಅಲ್ಲಿ ನಾವು ಚಿತ್ರಮಂಜರಿ ಕೇಳಿದವರು ನಾವು. ಸೊ ಆ ದಿನಗಳೆಲ್ಲ ನೆನಪಾಗುತ್ತೆ ನನಗೆ. ಸೊ ಇದೊಂಥರ ಫ್ಲಾಗ್ಶಿಪ್ ಗೀತೆ ಅವಾಗ. ತುಂಬಾ ಆ ಗೀತೆ ನಿಮ್ಗೋಸ್ಕರ ಪ್ರಸಾರ ಆಗುತ್ತೆ ಸರ್. ಸೊ ನಮ್ಮ ಮಾರ್ಟಿನ್ ಯೋ ಅವರಿದ್ದಾರೆ ಸರ್. ನಾವು ಆಫರ್ ಡಿಸ್ಕಸ್ ಮಾಡ್ಲಿಲ್ಲ. ಮಾರ್ಟಿನ್ ಓಕೆ, ಪಕ್ಕದಲ್ಲಿ ಯೋ ಯಾಕೆ? ಸೊ ಯೋ ಅಂತ ಬಂದು ಸುಮಾರು ಜನ ಅದು ಅನ್ಕೊಂಡಿರ್ತಾರೆ, ಯೋಯೋ ಹನಿ ಸಿಂಗ್ ಅನ್ಕೊಂಡು ಅಂತ ಅನ್ಬಿಟ್ಟು. ಬಟ್ ಇದಕ್ಕೂ ಮುಂಚೆಯಿಂದಾನೆ ನನಗೂ ಹನಿ ಸಿಂಗ್ ಫೇವ್ರೇಟೇನೆ. ಬಟ್ ಅದಕ್ಕೂ ಮುಂಚೆಯಿಂದ ನಾನು ಫೇಸ್ಬುಕ್ ಅಲ್ಲಿ ಹೆಸರು ಇಡಬೇಕಾಗಿತ್ತು, ನನ್ನ ಪ್ರೊಫೈಲ್ ಹೆಸರು ಏನೋ ಇಡೋಣ ಅಂತ ಅಂದ್ಬಿಟ್ಟು. ಏನೇನೋ ಇಡ್ತಾರಲ್ಲ ಹೆಸರುಗಳು, ಆತರ ನಂದು ಏನೋ ಇಡೋಣ ಅಂತ ಯೋ ಇಟ್ಟಿದ್ದೆ ಅಷ್ಟೇ. ಅದು ಹೋಗಿ ಸ್ಟೇಜ್ ನೇಮ್ ಆಗೋಯ್ತು ನಂದು. ಸೊ ಸ್ಟೇಜ್ ಅಲ್ಲಿ ಹಾಡೋದು ಅಥವಾ ರ್ಯಾಪರ್ ಆಗಿರೋದು ಖುಷಿನ, ಅಥವಾ ಒಂದು ರೆಕಾರ್ಡಿಂಗ್ ರೂಮ್ ಅಲ್ಲಿ ಇರೋದು ಖುಷಿನ? ನನ್ನ ಪ್ರಕಾರ ಎರಡೂ ಅನ್ಸುತ್ತೆ. ಎರಡಕ್ಕೂ 50-50 ಹೇಳ್ತೀನಿ. ಯಾವ್ದು ಜಾಸ್ತಿ ಥ್ರಿಲ್ ಕೊಡೋದು? ಥ್ರಿಲ್ ಕೊಡೋದು ಯಾವತ್ತಿದ್ರು ಶೋನೆ, ಸ್ಟೇಜೇನೆ. ಯಾಕಂದ್ರೆ ಅಷ್ಟು ಜನ ಬಂದು ಎನರ್ಜಿ ಕೊಡ್ತಾರಲ್ಲ ನಮ್ಗೆ ಒಂದೊಂದ್ಸಲ ತಗೊಳೋದಕ್ಕೂ ಆಗಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿರ್ತೀವಿ, ಅಷ್ಟು ಪರ್ಫಾರ್ಮೆನ್ಸ್ ನಡೀತಾ ಇರುತ್ತೆ.
ನೀರ್ ಬೇಕಾಗಿರುತ್ತೆ, ನೀರೆಲ್ಲ ಎಸ್ತಿ ಮಳೆ ಎಲ್ಲ ಬರ್ಸ್ಬಿಡ್ತಾರೆ, ಹಂಗೆಲ್ಲ ಇದೆ ಆಕ್ಚುಲಿ ಕ್ರೌಡ್ ನೋಡಕ್ ಹೋದ್ರೆ. ರಿಯಾಕ್ಷನ್ಸ್ ಎಲ್ಲ ತುಂಬಾನೇ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಅಲ್ಲಿ ನಮ್ಗೆ ಆಕ್ಚುಲಿ ಫ್ಯಾನ್ ಬೇಸ್ ಗೊತ್ತಾಗುತ್ತೆ, ಓ ಹಿಂಗಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಕೆಲವರು ಕಮೆಂಟ್ಸ್ ಅಲ್ಲಿ ಇರಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲ್ಲ, ಅಲ್ಲಿ ಆಫ್ಲೈನ್ ಅಲ್ಲಿ ಇರ್ತಾರೆ ಜನ. ಸೊ ಅದನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಹಂಗೆ ಇಲ್ಲೂ ಅಷ್ಟೇ, ಇಲ್ಲೂ ಕನೆಕ್ಟ್ ಆಗೋದು ಅಂತ ಜನನೇ ಅಂತಾನೆ ಅನ್ಕೋತೀನಿ ನಾನು. ಯಾಕಂದ್ರೆ ತುಂಬಾನೇ ಹತ್ರ ಆಗ್ತಾರೆ ವಿಚಾರದಲ್ಲಿ. ಅಂದ್ರೆ ಎಲ್ಲಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿನೇ ಅವ್ರ ಅಭಿಪ್ರಾಯ ತಿಳಿಸ್ಬೇಕು ಅಂತಿಲ್ಲ, ಬಟ್ ಎದುರು ಬಂದಾಗ ಮಾತ್ರ ಎಲ್ಲಿಲ್ದಿರೋ ಸಂತೋಷ ಅಲ್ವಾ. ಅವ್ರು ತೋರಿಸುವಂತ ಸಂತೋಷ ನಮ್ಗೆ ಅಷ್ಟೊಂದು ಇರಲ್ಲ, ಅವ್ರಿಗಿರುತ್ತೆ ಆ ಸಂತೋಷ. ಅದ್ ನೋಡೋದೇ ಒಂದು ಸಂತೋಷ. ಅದೊಂದು ಖುಷಿನೇ ಬೇರೆ. ಆ ಖುಷಿನ ಅನುಭವಿಸಿದಿರಿ ಬಹಳಷ್ಟು. ತುಂಬಾ ಅನುಭವಿಸಿದೀವಿ ನಾವು. ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಗ್ಲಾಸ್ ಎಲ್ಲ ಬಡ್ದು ನಮ್ಗೆ ಮುತ್ತಿಡಕ್ಕೆಲ್ಲ ಬರ್ತಾರೆ, ಅಂತ ಅಭಿಮಾನಿಗಳೆಲ್ಲ ಇದಾರೆ. ತುಂಬಾನೇ ಖುಷಿ ಆಗುತ್ತೆ ವಿಚಾರ ಎಲ್ಲ ನೆನ್ಸ್ಕೊಂಡಾಗ. ಖಂಡಿತವಾಗ್ಲೂ ಸರ್. ಸೊ ನಿಮ್ಮ ಒಂದು ರ್ಯಾಪರ್ ಜರ್ನಿನಲ್ಲಿ ಬಹಳಷ್ಟು ಗೀತೆಗಳಿದಾವೆ, ಅದರಲ್ಲಿ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂದ್ರೆ ಯಾವ್ದು? ನನ್ ಫೇವ್ರೇಟ್ ಅಂತ ಯಾವ್ದು ಇಲ್ಲ ಆಕ್ಚುಲಿ. ಲಿರಿಸಿಸ್ಟ್ ಆಗಿ ನಾನು ಬರೀತಿರ್ಬೇಕಾದ್ರೆ ನನ್ಗೆ ಅದು ಫೇವ್ರೇಟ್ ಅಂತ ಯಾವ್ದು ಅನ್ಸ್ಲೂ ಇಲ್ಲ. ನನ್ಗೆ ನಂದೇ ಗ್ರೇಟ್ ಅನ್ಸೋದು ಒಂದೊಂದ್ಸಲ ನಾನು ಏನ್ ಬರೀತಾ ಇದೀನಪ್ಪ, ಜನ ಏನ್ ಬೈಗಂದಾರಪ್ಪ ನನ್ನ ಅಂತೆಲ್ಲ ಅನ್ಸೋದು. ಸೊ ಆ ತರ ನಾನು ಬರೆಯಕ್ ಸ್ಟಾರ್ಟ್ ಮಾಡಿದಾಗಿಂದ ನನ್ಗೆ ಹಾಡುಗಳು ಫೇವ್ರೇಟ್ ಇರ್ಲಿಲ್ಲ. ಸೊ ನನ್ಗೆ ಒಂದಿಷ್ಟು ಹಾಡುಗಳು ಕೇಳ್ತಾ ಇದ್ದೆ, ದೆನ್ ಅಗೇನ್ ನಾನು ಶಿಫ್ಟ್ ಆಗ್ಬಿಡ್ತಾ ಇದ್ದೆ ಮುಂದಕ್ಕೆ. ಹೊಸ ಹಾಡುಗಳು ಯಾವ್ದಾನ ಬಂತು ಅಂದ್ರೆ ಕೇಳೋಣ ಬರೆಯೋಣ ಅನ್ನೋದು. ಸೊ ಅದರಿಂದ ನನಗೆ ಬರವಣಿಗೆಯಲ್ಲೂ ಅಷ್ಟೇ ತುಂಬಾ ಹಾಡುಗಳು ಕೇಳಿನೇ ನಂದು ಬರವಣಿಗೆ ಸ್ವಲ್ಪ ಜಾಸ್ತಿ ಬಂದಿದ್ದು. ಸೊ ಮುಂಚೆ ನನ್ನ ಹಾಡುಗಳು ಅಷ್ಟು ಕೇಳ್ತಾ ಇರಲಿಲ್ಲ. ಆಮೇಲೆ ಅರ್ಥ ಆಯ್ತು ನನಗೆ, ನನ್ನ ಹಾಡುಗಳು ರಿಲೀಸ್ ಆದ್ಮೇಲೆ ಹಾಡುಗಳೆಲ್ಲ ಹಿಂಗಿರುತ್ತೆ ಅಂತ. ಸೊ ಬೇರೆ ಭಾಷೆದನ್ನು ಕೂಡ ನೀವು ಕೇಳ್ತೀರಾ? ಹೌದು ಕೇಳಿದೀನಿ. ಹಿಂದಿದ್ ಕೇಳಿದೀನಿ. ಕಿಶೋರ್ ಕುಮಾರ್, ನಮ್ ತಂದೆ ಕಿಶೋರ್ ಕುಮಾರ್ ಅವ್ರ ಫ್ಯಾನು, ನಮ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಫ್ಯಾನು. ಸೊ ಹಂಗಾಗಿ ನಮ್ಮನೇಲೆಲ್ಲ ಬೆಳೆದ್ ಬಂದ ರೀತಿನೇ ಬೇರೆ. ಅದರಲ್ಲೂ ಎಸ್ಪೆಷಲಿ ರೇಡಿಯೋ ಇದ್ದಾಗ ಬೆಳಗ್ಗೆ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಜರ್ನಿ. ಅವಾಗ ಮತ್ತೆ ಅಂತೂ ಹೋಗಕ್ಕಾಗಲ್ಲ. ಬಟ್ ಇವತ್ತು ಇಲ್ಲಿ ಇರೋದೇ ಒಂದು ಪುಣ್ಯ ಅನ್ಸಿದೆ ನನಗೆ. ತುಂಬಾನೇ ಚೆನ್ನಾಗಿ ಫೀಲ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸರ್. ಸೊ ನಾವ್ ಹೀಗೆ ಮಾತಾಡ್ತಾ RCB ಸಾಂಗ್ ಬಗ್ಗೆ ಏನೋ ಹೇಳಿದ್ರಿ, ಸೊ ಅದನ್ನು ಹೇಳ್ತೀರಾ ಸರ್? ಏನ್ ಕಥೆ RCB ಸಾಂಗ್? ಸೊ RCB ಮಗ ಅಂತ ಒಂದು ಸಾಂಗ್ ಮಾಡಿದ್ದೆ ನಾನು. ಜನರ ಬಾಯಲ್ಲಿ RCB ಆಸ್ ಯೂಶುವಲ್ ಬಂದೇ ಬರುತ್ತೆ. ಸೊ ಒಂದು ಆಂಥಮ್ ತರ ಮಾಡೋಣ, ಫ್ಯಾನ್ಸ್ ಆಂಥಮ್ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿ ಆ ಟ್ರ್ಯಾಕ್ ನ ರೆಡಿ ಮಾಡಿದ್ದು. ಅವಾಗ ನನ್ನ ಕೈಲಿ ಒಂದು 5,000 ರೂಪಾಯಿ ಇತ್ತಷ್ಟೇ. ಸೊ ಟ್ರ್ಯಾಕು ಬಿಜ್ಜುಗೆ ಹೇಳಿ ನಾನು ರೆಡಿ ಮಾಡಿಸ್ಕೊಂಡು, ನಮ್ಮ SID ಅವರೊಬ್ರು ರ್ಯಾಪರ್, ಕನ್ನಡ ರ್ಯಾಪರ್ ಕೂಡ ಅವರು. ಸೊ ಅವರು VFX ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ನಾನು ಹೋಗಿ, ಅಣ್ಣ ನನ್ಗೆ ಹಿಂಗೆ ಶೂಟಿಂಗ್ ಮಾಡ್ಬೇಕು, ಮಾಡ್ಕೊಡು ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಅವ್ನು ನಡಿ ಮಾಡೋಣ ಅಂತೆಲ್ಲ ಹೇಳಿ, ಅಲ್ಲಿಂದ ಜರ್ನಿ ರೆಕಾರ್ಡ್ ಆಗಿ ಒಳ್ಳೆ ವ್ಯೂಸ್ ಬಂತು. ಅದಕ್ಕೆ ಸುಮಾರು 4 ಲಕ್ಷ ಚಿಲ್ಲರೆ ಎಲ್ಲ ವ್ಯೂಸ್ ಬಂತು. ಅವಾಗ ಆ ಟೈಮಲ್ಲಿ ವೈರಲ್ ಆಗೋಗಿತ್ತು ಕಾಂಟೆಂಟ್ ಅದು. ಅವಾಗ musical.ly ಅಂತ ಬಂದಿತ್ತು ಈ ಟಿಕ್ಟಾಕ್ ಮುಂಚೆ. ಸೊ ಅಲ್ಲೆಲ್ಲ ವೈರಲ್ ಆಗಿತ್ತು ಅದು. ಸೊ ಅಲ್ಲಿಂದ ಸ್ಟೇಡಿಯಂಗೆ ಹೋಯ್ತು ಹಾಡು. ಅಲ್ಲಿ ಹೋಗಿ ಅಲ್ಲಿಂದ ಯೂಟರ್ನ್ ತಗೊಂಡು ವಾಪಸ್ ಬಂತು. ಅಂದ್ರೆ ಅದು ಅಷ್ಟು ವೈರಲ್ ಆಗಿರ್ಲಿಲ್ಲ ಅವ್ರ ಪ್ರಕಾರ. ಸೊ ಓಕೆ ಫೈನ್ ಅಂತ ಅನ್ಕೊಂಡು ವಾಪಸ್ಸು ಬಂದ್ವಿ ಅಲ್ಲಿಂದ. ಇದು RCB ಮಗದ ಜರ್ನಿ. ಖುಷಿ ಆಗತ್ತಲ್ಲ. ಸೊ ಅವಾಗ ಎಲ್ರು ಫೋನ್ ನಲ್ಲೂ ಕೂಡ ಸ್ಟೇಟಸ್ ಅಲ್ಲೂ ಕೂಡ RCB ಮಗ ಅನ್ನೋದೇನೆ ಬರ್ತಾ ಇತ್ತು, ವೈರಲ್ ಆಗಿರೋಂಥದ್ದು. ತುಂಬಾ ಹಾಕೋರು ಅವಾಗ. ಎಸ್, ನಮ್ಮ ಇಂಡಸ್ಟ್ರಿನಲ್ಲಿ ಬಹಳಷ್ಟು ರ್ಯಾಪರ್ಸ್ ಅಂತ ಇದ್ದಾರೆ, ಅಥವಾ ಈ ಒಂದು ರ್ಯಾಪರ್ ಜರ್ನಿನಲ್ಲಿ. ಸೊ ನಿಮ್ಗೆ ಇನ್ನು ಯಾರ್ಯಾರ್ದೆಲ್ಲ ಇನ್ಫ್ಲೂಯೆನ್ಸ್ ಇದೆ ಅಂತ ಅನ್ಸುತ್ತೆ? ಲೈಕ್ ಯಾರ್ಯಾರ್ದೆಲ್ಲ ಇನ್ಸ್ಪಿರೇಷನ್ ಇದೆ ಅಂತ ಅನ್ಸುತ್ತೆ? ನನ್ ತಗೊಳಕ್ ಹೋದ್ರೆ ನೀವು ಎಕ್ಸಾಂಪಲ್ ಆಗಿ ನನ್ ಜೊತೆ ಇರೋರೇ ನನ್ಗೆ ಮೋಟಿವ್ ಮಾಡಿದ್ದಾರೆ ಜಾಸ್ತಿ. ಸೊ ನನ್ಗೆ SID ಬಂದು ಮೋಟಿವ್ ಮಾಡಿದಾನೆ ಸುಮಾರು ವಿಚಾರದಲ್ಲಿ. ಸೊ ಅವ್ನು ಕಂಪೋಸ್ ಮಾಡೋ ರೀತಿ ಆಗ್ಲಿ, ಅವ್ನ್ ರ್ಯಾಪ್ ಬರೆಯೋದಾಗ್ಲಿ, ಇದೆಲ್ಲ ನನಗೆ ಒಂದು ಫ್ಯಾನ್ ಬೇಸ್ ನಾನೇ ಬಿಲ್ಡ್ ಮಾಡ್ಕೊಂಡ್ಬಿಡೋದು. ಅವ್ನು ಇದಕ್ಕೋಸ್ಕರ ರ್ಯಾಪ್ ಸಕಲಾಗಿ ಮಾಡ್ತಾನೆ, ಮ್ಯೂಸಿಕ್ ಕಂಪೋಸಿಂಗ್ ಸಕಲಾಗಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಸುಮಾರು ಟ್ರ್ಯಾಕ್ಸ್ ನಾವೆಲ್ಲ ಒಟ್ಟಿಗೆ ಮಾಡಿದೀವಿ, ಕಂಪೋಸಿಂಗ್ ಮಾಡಿದೀವಿ. ಸೊ ಒಂದು ಅವಕಾಶ ಅಂತ ಅಂದ್ಬಿಟ್ಟು ಮಾಡಿದ್ದೆ ಅವ್ರ ಜೊತೆ. ಸೊ ಅದರಲ್ಲಿ ರ್ಯಾಪ್ ಹೇಗೆ ಹೋಗುತ್ತೆ ಅಂತಂದ್ರೆ, ಹುಟ್ಟಿದಾಗ ನನ್ನ ಅಳುವು, ತಂದೆ ತಾಯಿಯ ಒಲವು, ಕಹಿ ನೆನಪು, ಕೆಲವು ಮುಂದೆ ನುಗ್ಗುವ ಬಲವು, ನಿಲ್ಲೋದಿಲ್ಲ ಈ ಛಲವು, ಸಾಧಿಸುವ ಯೋಚನೆ, ಕನಸನ್ನು ಕಾಣುತ್ತಾ ಹಾಕುತ್ತಿರುವ ಯೋಜನೆ, ಕನಸು ಕಂಡಿದ್ದು ನಿಜ ರೂಪಕ್ಕೆ ತರಲು ಅಡಚಣೆ, ಕಷ್ಟಗಳು ಸಿದ್ಧನಾದೆನ ಹೊರಲು, ಕಷ್ಟ ಬಂದಾಗ ಇಷ್ಟಪಡಲಿಲ್ಲ ಯಾರು ಇರಲು, ಕೊನೆಗುಳಿದದ್ದು ನನ್ನ ಜೊತೆ ನನ್ನ ನೆರಳು, ಯಾಕಿಂಗೆ ಆಗುತ್ತಿದೆ ನನ್ನ ಜೀವನ ಬದಲು, ನಂಬಿದ್ದವರು ಕೈಕೊಟ್ಟು ಕುಯ್ಯುತ್ತಿದ್ದಾರೆ ಕೊರಳು, ಹುಟ್ಟಿದ್ದಕ್ಕೆ ಕಾರಣವ ಎಂದು ಹುಡುಕಬಾರದು, ನಿನ್ನ ಹೆಸರಿಗೆ ಜನ ಹೇಳಬಾರದು ಯಾರದು, ದೇವರೇ ಕಷ್ಟ ಕೊಡುತ್ತಿರೋದು ನಿನ್ನನ್ನು ಪರೀಕ್ಷಿಸಲು, ಪ್ರತಿಫಲಕ್ಕಾಗಿ ನಿರೀಕ್ಷಿಸಲು, ಇರುವಷ್ಟು ದಿನ ದುಡಿದು ಸುರಿಸಬೇಕು ಬೆವರು, ಮೇಲಿಂದ ನೋಡ್ತಿದ್ದಾನೆ ನಮ್ಮೆಲ್ಲರ ದೇವರು. ಅಬ್ಬಾ, ಅಂತೂ ಇಂತೂ ದೇವ್ರನ್ನು ಕೂಡ ರ್ಯಾಪ್ ಸ್ಟೈಲ್ ತಂದಿದ್ದಾಯ್ತು. ಸೂಪರ್ ಸರ್, ಖುಷಿ ಅನ್ಸತ್ತೆ. ನಮ್ಮೊಟ್ಟಿಗೆ ಸರ್ಪ್ರೈಸ್ ಕಾಲ್ ಅಲ್ಲಿ ಒಬ್ರಿದ್ದಾರೆ, ನಿಮ್ಗೆ ತುಂಬಾ ಬೇಕಾಗಿರೋರು. ಸೊ ಮಾತಾಡ್ಸೋಣ. ಹಲೋ. ಹಾಯ್, ಯಾರು ಹೇಳಿ? ಹಲೋ ಸರ್, ನೀವ್ ಯಾರು ಅಂತ ಹೇಳ್ಬೇಡಿ ಇವಾಗ ಸದ್ಯಕ್ಕೆ, ಮಾರ್ಟಿನ್ ಅವರನ್ನೇ ಗುರ್ತಿಡಿತಾರೆ ಅಂತ ಅನ್ಸುತ್ತೆ. ಸರ್ ಕೇಳಿಸ್ತಾ ಇದೆಯಾ ಯಾರು ಮಾತಾಡ್ತಾ ಇದಾರೆ? ಅವನು ನಮ್ಮ ಅಣ್ಣ, ಅವನು ಫೋನ್ ಅಲ್ಲಿರೋನು. ಅಬ್ಬಾ,
ಹಲೋ ಹಾಯ್ 2 ಪದದಲ್ಲೇ ಕಂಡಿಡ್ಕೊಂಡ್ಬಿಟ್ರ ಸರ್. ಸರ್ ಬ್ಯಾಸ್ಟಿನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ನಮ್ಮನ್ನ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬ್ಯಾಸ್ಟಿನ್ ಅವ್ರಿಗೆ ಧನ್ಯವಾದಗಳು ಫೋನಲ್ಲಿ ಮಾತಾಡ್ತಿರೋದಕ್ಕೆ. ಹೇಳಿ ಸರ್, ಮಾರ್ಟಿನ್ ಸರ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಾರ್ಟಿನ್ ಯೋ ನನ್ನ ಸ್ವಂತ ತಮ್ಮ. ಹಾಗೆ ಅವರು ಮಾಡ್ತಾ ಇರುವಂತಹ ಒಂದು ರಾಪ್ ಜರ್ನಿಯಲ್ಲಿ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಎವ್ರಿಥಿಂಗ್. ಮಾಡ್ತಾ ಇದ್ದಾರೆ, ಇನ್ನಿನ್ ಫ್ಯೂಚರ್ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ. ಎಲ್ಲಾದ್ರೂ ಆಲ್ ದ ಬೆಸ್ಟ್ ಹೇಳ್ತಾ, ಅವರು ಮಾಡಿರೋ ಸಾಂಗ್ಗಳು ಇನ್ನ ರಿಲೀಸ್ ಆಗ್ಬೇಕು. ತುಂಬಾನೇ ಸಾಂಗ್ಸ್ ಮಾಡಿಟ್ಟಿದ್ದಾರೆ. ಸೊ ಆ ಸಾಂಗ್ಸ್ ಬಗ್ಗೆ ಎಲ್ಲ ಕೇಳಿ ಅವ್ರಿಗೆ. ಎಕ್ಸೈಟೆಡ್ ಅಂಡ್ ವೇಟಿಂಗ್ ಫಾರ್ ಹಿಮ್ ಟು ರಿಲೀಸ್ ಆಲ್ ದೋಸ್ ಸಾಂಗ್ಸ್. ಅಬ್ಬಾ, ಇವಾಗ ಮಾಡಿರೋದಷ್ಟೇ ಅಲ್ಲದೆ ಇನ್ನು ಬತ್ತಳಿಕೆಯಲ್ಲಿ ಬಹಳಷ್ಟಿದೆ. ಹೌದು. ಎಸ್ ಸರ್, ಅದೆಲ್ಲದಕ್ಕೂ ಕೂಡ ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಟೈಮ್ ಬರುತ್ತೆ ಎಲ್ಲದಕ್ಕೂ ರಿಲೀಸ್ ಮಾಡೋದಕ್ಕೆ. ಹೇಳಿ ಸರ್, ಚಿಕ್ಕದ್ರಿಂದನೂ ಮಾರ್ಟಿನ್ ಸರ್ ಇಷ್ಟೇನೆ ಎಂಥೂಸಿಯಾಸ್ಟಿಕ್? ಆಕ್ಚುಲಿ ಅವನು ಸ್ವಲ್ಪ ಆಕ್ಟಿವ್ ಕಿದ್ದೇನೆ. ನಾನು ಹೇಳ್ತೀನಿ, ಮಾತಾಡಿ. ಸ್ಕೂಲ್ಗೆ ಎಲ್ಲ ಜೊತೆಗೆ ಹೋಗ್ತಾ ಇದ್ವಿ, ಜೊತೆಗೆ ಬರ್ತಾ ಇದ್ವಿ. ಅಲ್ಲಿ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇಬ್ರು ಏನೋ ಒಂದು ಸಿಂಗರ್ ಆಗ್ತಾನೆ ಅಥವಾ ರ್ಯಾಪರ್ ಆಗ್ತಾನೆ ಅಂತ ನಾವ್ ಯಾವತ್ತೂ ಭಾವಿಸಿರ್ಲಿಲ್ಲ. ಸೊ ಹಿಸ್ ಲೈಫ್ ಹಸ್ ಟೇಕನ್ ಅ ಟರ್ನ್ ಟು ಬಿ ದಟ್ ಇನ್ ದಿ ಎಂಡ್. ಖುಷಿ ಆಗುತ್ತೆ ಅವನ್ನ ಅಲ್ಲಿ ಇಲ್ಲಿ ನೋಡ್ಲಿಕ್ಕೆ, ಎಲ್ಲಾ ಕಡೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಎಸ್ ಸರ್. ಸೊ ನಿಮ್ಮ ಒಂದು ವಿಶಸ್ ಅವರಿಗೆ? ಆಲ್ ದ ಬೆಸ್ಟ್ ಮಾರ್ಟಿನ್, ಯು ಕೀಪ್ ರಾಕಿಂಗ್. ರಿಲೀಸ್ ಮಾಡ್ತಿರೋಂತ ಸಾಂಗ್ಸ್ ಎಲ್ಲ ಜಲ್ದಿ ರಿಲೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಶಸ್ ಅನ್ನ ಹೇಳಿದ್ದಾರೆ ಬ್ಯಾಸ್ಟಿನ್ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಮಾರ್ಟಿನ್ ಸರ್ ಅವರ ಅಣ್ಣ ಇವರು, ಬ್ಯಾಸ್ಟಿನ್ ಅವರು ನಮ್ಮೊಟ್ಟಿಗಿದ್ರು. ಒಂದ್ ಕತೆ ಇದೆ ಅವನ ಜೊತೆ ನಂದು. ನಾನ್ ಚಿಕ್ಕವನಿದ್ರಿ, ಒಂದ್ ಕತೆ ಇದೆ. ಒಂದ್ ಹಾಡ್ ಕೇಳದ್ ನಂತರ ನಾವ್ ಹೇಳೋಣವಾ ಆ ಕತೆನ? ಖಂಡಿತ, ನನ್ನ ಕತೆನ ರೆಡಿ ಮಾಡ್ಕೊಂತೀನಿ. ಆ ಕತೆಗೂ ಕೂಡ ಟೈಮ್ ಬರ್ಲೇಬೇಕು. ಟೈಮ್ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಚಂದನ್ ಶೆಟ್ಟಿ ಅವರ ಕಂಪೋಸಿಷನ್ ಅಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ, ಗೌರಿ ಚಿತ್ರದ್ದು. ಹೌದು, ಟೈಮ್ ಬಂದೇ ಬರುತ್ತೆ ಎಲ್ಲದಕ್ಕೂ ಕೂಡ. ಹೌದು, ಒಳ್ಳೆ ಟೈಮ್ ಬರುತ್ತೆ, ಖಂಡಿತ ಬರ್ಲೇಬೇಕು. ಈ ಟೈಮ್ ಬರೋದ್ರ ಬಗ್ಗೆ ಬ್ಯಾಸ್ಟಿನ್ ಅವ್ರ ಬಗ್ಗೆ ಮಾರ್ಟಿನ್ ಸರ್ ಅವ್ರು ಏನೋ ಹೇಳಲಿಕ್ಕಿದ್ರು. ಸರ್, ಏನ್ ಸರ್ ಕಥೆ ಅದು? ಏನಂದ್ರೆ, ನಾನು ಚಿಕ್ಕವನಿರ್ಬೇಕಾರೆ ಇಂಗ್ಲಿಷ್ ರ್ಯಾಪ್ ಟ್ರೈ ಮಾಡಿದ್ದೆ. ನಾನು ಏನೋ ಒಂದು ಹಾಡು ಕೇಳ್ಬಿಟ್ಟು ಅದನ್ನ ನಮ್ಮ ಅಣ್ಣಂಗೆ ತೋರ್ಸಕ್ ಹೋದೆ. ನೋಡಿದ್ರೆ ಅವನ್ಗೆ ಬರಲ್ಲ ಅದು. ನಾನು ಹೋಗ್ಬಿಟ್ಟು ಅವನಿಗೆ ತೋರಿಸಿದೀನಿ. ಅವನು ಅದನ್ನ ನೋಡ್ಬಿಟ್ಟು ಏಯ್ ಚೆನ್ನಾಗಿಲ್ಲ ಹೋಗು ಅನ್ಬಿಟ್ಟ. ನಾನು ಏನಿದು ಅಂತ ಅನ್ಕೊಂಡೆ. ಇವಾಗ ನೋಡ್ರೆ ಚೆನ್ನಾಗಿದೆ, ನೀನ್ ಹಾಡು ಹಂಗೆ ಹಿಂಗೆ ಅಂತಾನೆ. ಆಗಿನ ಮೈಂಡ್ ಸೆಟ್ ಬೇರೆ ಇರುತ್ತೆ ಬಹುಶಃ. ಈಗ ಕುಟುಂಬದ ಸಪೋರ್ಟ್ ಆಕ್ಚುಲಿ ತುಂಬಾನೇ ಇಂಪಾರ್ಟೆಂಟ್, ಮತ್ತೆ ಅವ್ರ ಪ್ರೋತ್ಸಾಹ ತುಂಬಾನೇ ಇಂಪಾರ್ಟೆಂಟ್. ತುಂಬಾನೇ ಇದೆ, ಕುಟುಂಬದಂತೂ ತುಂಬಾನೇ ಇದೆ. ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಕುಟುಂಬಕ್ಕೆ. ನಿಮ್ ಕುಟುಂಬದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರು. ಅವ್ರು ಆಕ್ಚುಲಿ ತೀರೋದ್ರು. ಸೊ ಅವಾಗ ಮುಂಚೆ ಮೇಸ್ಟ್ರ್ ಇದ್ದ ಡೇಸ್ ಅಲ್ಲಿ ಒಂದು ಏನಂತಾರೆ, ಅವರ ಸಬ್ಜೆಕ್ಟ್ಸ್ ಬಂದು ಟೇಲರಿಂಗ್ ಇತ್ತು. ಸೊ ಅವ್ರು ಒಂದು ಟೇಲರ್ ಕೂಡ ಆಗಿದ್ರು. ಸೊ ಹಾಗಾಗಿ ಮನೇಲಿ ಸಾಯಂಕಾಲ ಟೇಲರಿಂಗ್ ನಡೆಯೋದು, ಮನೇಲಿ ಕೆಲಸ. ಇಲ್ಲಿ ಅಡಿಗೆ ನಡೆಯೋದು, ಇಲ್ಲಿ ಟೇಲರಿಂಗ್ ನಡೆಯೋದು, ನಮ್ದು ಟಿವಿ ನಡೆಯೋದು. ಸೊ ಹಿಂಗಾಗಿ ಈ ತರ ಫ್ಯಾಮಿಲಿಯಲ್ಲಿ. ಆಮೇಲೆ ನನ್ನ ತಂಗಿ ಒಬ್ಳಿದ್ದಾಳೆ, ಜಾಕ್ಲಿನ್ ಅಂತ, ಅಂಡ್ ನಮ್ಮ ಬ್ರದರು ಬ್ಯಾಸ್ಟಿನ್ ಅಂತ. ನಮ್ಮ ತಾಯಿ ಮೇರಿ ಅಂತ ಅವ್ರ ಹೆಸರು. ಸೊ ನನಗೆ ರ್ಯಾಪ್ ಅಲ್ಲಿ ತುಂಬಾನೇ ರೇಗ್ಸೋರು. ನನಗೆ ಲಿಟ್ರಲಿ ನಾನು ಜೀವನ ತಳ್ಳವಾಡಿ ಮಾಡಿದಾಗ ಅವರೆಲ್ಲ ನಂಗೆ ರೇಗ್ಸೋರು. ಹೆಂಗೆ ಅಂತಂದ್ರೆ, ಆಚೆ ಹೋದ್ರೆ ಲೋಪರು, ಮನೆಗೆ ಬಂದ್ರೆ ಪಾಪರು, ಈ ತರ ಎಲ್ಲ ಹೇಳೋರು ನನಗೆ. ನಾನು ಲಿಟ್ರಲಿ ನನ್ಗೆ ರೇಕ್ಸ್ ಹಾಕ್ಬಿಡೋರು ನಮ್ಮ. ಅದರಿಂದನೇ ನಂಗೆ ಸ್ವಲ್ಪ ಸ್ಫೂರ್ತಿ ಸಿಕ್ತು ಅನ್ಸುತ್ತೆ ರ್ಯಾಪಿನ ಬರೆಯಕ್ಕೆ. ಬಹುಶಃ ಆ ಟೋನು ಮತ್ತೆ ಆ ಭಾಷೆ ಇನ್ನೂ ಚೆನ್ನಾಗಿ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಹೌದು, ತುಂಬಾನೇ ಹತ್ರ ಆಗುತ್ತೆ ನನ್ಗೆ ಅವಾಗ. ಹೆಂಗೆ ಕಾಲೇಜ್ ಮುಗಿತಿದ್ದಂಗೆ ನನ್ಗೆ ಬರಿಬೇಕು, ಇನ್ನೇನ್ ರ್ಯಾಪ್ ಬರಿಬೇಕು, ಮಾಡ್ಬೇಕು, ಸಾಂಗ್ಸು ಇಷ್ಟೇ ಇರೋದು ತಲೆಯಲ್ಲಿ ಜಾಸ್ತಿ. ಸೊ ಅದೇ ಪ್ಯಾಷನ್ ಇಲ್ಲಿವರೆಗೂ ತಂದಿದೆ. ಸೊ ಇಲ್ಲಿ ಬಂದಿದ್ದೀನಿ ಇವತ್ತಿಗೆ. ಇನ್ನು ಮುಂದೆ ಬಹಳಷ್ಟು ಬರ್ಲಿ ಅಂತ ಕೂಡ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನಿಮ್ಮ ಬತ್ತಳಿಕೆನಲ್ಲಿ ರಿಲೀಸ್ ಆಗದೆ ಇರೋ ಸಾಂಗ್ ಅಂತ ಬ್ಯಾಸ್ಟಿನ್ ಸರ್ ಹೇಳಿದ್ರು. ಏನ್ ಸರ್ ಅದ್ರ ಕತೆ? ಸೊ ಬತ್ತಳಿಕೆಯಲ್ಲಿ ತುಂಬಾನೇ ಇದೆ. ನಮ್ದು ಗದ್ದೆ ಇದೆ, ಅಲ್ಲಿ ಇನ್ನ ಬೆಳೆಸಿಲ್ಲ ಅಂತಾನೆ ಅನ್ಕೋಬೇಕು, ಬೆಳೆದಿದ್ರು. ಸೊ ಯಾಕೆ ಕೆಲವೊಂದು ಹೋಲ್ಡ್ ಆನ್ ಆಗುತ್ತೆ? ಒಂದೊಂದು ಬಹಳಷ್ಟು ಆಚೆ ಬಂದ್ಬಿಡತ್ತೆ, ಅಥವಾ ಯೂಟ್ಯೂಬ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗೋಗುತ್ತೆ. ಬಟ್ ಕೆಲವೊಂದು ಹಾಗೇನೆ ಉಳ್ಕೊಳ್ಳುತ್ತೆ. ಏನಕ್ಕೆ ಸರ್ ಕಾರಣ ಅದಕ್ಕೆ? ಸೊ ಅದೇನಾಗುತ್ತೆ, ಪ್ರಮೋಷನ್ಸ್ ಕಡಿಮೆ ಇದ್ರೆ ಅದ ಹಂಗಾಗುತ್ತೆ. ಪ್ರಮೋಷನ್ಸ್ ಮಾಡಕ್ ಹೋಗ್ತಾರೆ, ಬಟ್ ಫೇಲ್ ಆಗ್ತಾರೆ ಸುಮಾರು ಸಲ. ಇವಾಗ ಹಂಗಿಲ್ಲ, ಇವಾಗ ಗೊತ್ತು ಮಾರ್ಕೆಟಿಂಗ್ ಏನ್ ಮಾಡ್ಬೇಕು ಅಂತ. ಬಟ್ ಬ್ಯಾಕ್ ಇನ್ ದೋಸ್ ಡೇಸ್ ಅವಾಗ ನಮ್ಗಂತ ಏನು ಇದಿರ್ತಾ ಇರ್ಲಿಲ್ಲ. ಸುಮ್ನೆ ಟ್ರ್ಯಾಕ್ ಮಾಡು ಬಿಡು, ನಮ್ ಪ್ಯಾಷನ್ ಮೇಲೆ ಮಾಡ್ತಾ ಇದ್ವಿ ನಾವು ಅವಾಗ. ನಾವು ಲಿಟರಲಿ ಶೋಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಮುಂಚೆ ₹1 ನಾವು ಎಲ್ಲೂ ತಗೊಳ್ತಾ ಇರ್ಲಿಲ್ಲ, ಯಾರು ನಮ್ಗೆ ₹1 ಕೊಡ್ತಾ ಇರ್ಲಿಲ್ಲ. ಸೊ ನಾವು ನಮ್ ಖರ್ಚಲ್ಲೇ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲೇನಾಗೋದಂತಂದ್ರೆ ನಮ್ಗೆ ಕ್ರೌಡ್ ನ ಸೇರ್ಸೋದಿರೋದು. ಸೊ ನಾವು ಪರ್ಫಾರ್ಮ್ ಮಾಡ್ತಿದ್ದಂಗೆ ಜನ ಸೇರೋರು. ಒಂದಿನ ಹೀಗೆ ಲಾಲ್ಬಾಗ್ ಅಲ್ಲಿ ಹಿಂಗೆ ಪರ್ಫಾರ್ಮ್ ಮಾಡಿದ್ವಿ. ಸಾಯಂಕಾಲ ಜನ ತುಂಬ್ಕೊಂಡ್ಬಿಟ್ಟವ್ರೆ. ನಮ್ಗೆ ಅದೊಂಥರ ನಮ್ಗೆ ಜನ ಕಾಣಿಸ್ತಿಲ್ಲ, ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಜರ್ನಿ ತುಂಬಾನೇ ಚೆನ್ನಾಗಿ ಅಲ್ಲಿಂದ ಬಂದಿದೆ ನಮ್ದು. ಸೊ ಫಸ್ಟ್ ಸ್ಟೇಜ್ ಕಾನ್ಸರ್ಟ್ ಎಲ್ಲಿ ಯಾವಾಗ ನಡೆದಿದ್ದು? ಫಸ್ಟ್ ಸ್ಟೇಜ್ ಕಾನ್ಸರ್ಟ್ ಅದೇ ಕಾನ್ಸರ್ಟ್ ಅಂತಾನು ಹೇಳಕ್ಕಾಗಲ್ಲ, ಸುಮ್ನೆ ಫಸ್ಟ್ ಪರ್ಫಾರ್ಮೆನ್ಸ್ ಅಂತ. ಫಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಕಾಲೇಜಲ್ಲೇ ನಾನು ಮಾಡಿದ್ದು.
ಇವತ್ತಿಲ್ಲ ನಾಳೆ ನಾ ಮಾಡಿದ್ನಲ್ಲ ರ್ಯಾಪ್ ಅವಾಗೆ. ಸೊ ಅದನ್ನ ನಮ್ಮ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಿದೆ. ಪರ್ಫಾರ್ಮ್ ಮಾಡಿದ ತಕ್ಷಣ ಸಕ್ಕದಾಗಿ ಬಂತು ರಿಯಾಕ್ಷನ್. ಅದನ್ನ ಫೇಸ್ಬುಕ್ ಅಲ್ಲಿ ಹಾಕ್ದೆ, ಫೇಸ್ಬುಕ್ ಅಲ್ಲಿ ವೈರಲ್ ಆಯ್ತು. ಅಲ್ಲೇ MCB ಜೂಮ್ ಮೀಟ್ ಆಗಿದ್ದು ನನ್ಗೆ ಅವಾಗ. ಸೊ ಅವರು ಅದನ್ನ ಕೇಳ್ಬಿಟ್ಟು ಅವಾಗ ಅವ್ರು ನನ್ಗೆ ಸುಮ್ನೆ ಕರ್ಕೊಂಡಿಲ್ಲ, ಇವನ್ನೇನೋ ಮಾಡ್ತಾನೆ ರ್ಯಾಪ್ ಅಂತಾನೆ ಕರ್ಕೊಂಡ್ರು. ಸೊ ಅಲ್ಲಿಂದ ಜೊತೆಲೆ ಟ್ರ್ಯಾಕ್ಸ್ ಮಾಡಿ ಅಲ್ಲಿಂದ ಬೇರೆ ತರನೇ ಹೋಯ್ತು. ಇದುವರೆಗ ಯಾವತ್ತು ಮರೆಯಕ್ ಆಗದೇ ಇರೋ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ್ದು ಸರ್? ಸ್ಟೇಜ್ ಪರ್ಫಾರ್ಮೆನ್ಸು ತುಂಬಾನೇ ಇದೆ ಮಾಡಿರೋದು. ಅಂದ್ರೆ ಲಿಟ್ರಲಿ ಜನ ಸ್ಟೇಜ್ ಮೇಲೆಲ್ಲ ಹತ್ಬಿಡ್ತಾರೆ, ಅಷ್ಟೆಲ್ಲ ಮಾಡ್ಬಿಟ್ಟಿದೀವಿ. ಒಂದು ಬೇರೆ ಬೇರೆ ಕಾಲೇಜಿಂದ ಎಲ್ಲ ಬಂದ್ಬಿಟ್ಟಿದ್ದಾರೆ ಒಳಗಡೆ. ಆ ತರ ಎಲ್ಲ ಕಾನ್ಸರ್ಟ್ಗಳೆಲ್ಲ ಆಗಿದೆ. ಲೈಕ್ ಲಿಟ್ರಲಿ ಜನ ಹೆಂಗ್ ಪಂಪ್ ಅಪ್ ಆಗ್ತಾರೆ ಅಂತಂದ್ರೆ, ಜನ ನಮ್ಗ್ ಕೊಡ್ತಾರೆ ಎನರ್ಜಿ, ನಾವು ಕೊಡೋದಲ್ಲ, ಅವ್ರು ನಮಗ್ ಕೊಡ್ತಾರೆ ನಾವ್ ಮಾಡ್ಬೇಕಾದ್ರೆ. ಅದಕ್ಕೆ ನಾವು ಸುಸ್ತಾಗ್ತೀವಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಅವ್ರು ಸುಸ್ತಾಗಲ್ಲ, ಅವ್ರು ಕುಣಿತಾ ಇರ್ತಾರೆ ಅವ್ರ ಪಾಡ್ಗೋರು. ಸೊ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾನು ಕೂಡ ಇರತ್ತಾ? ಇರುತ್ತೆ, ನಮ್ ಜೊತೆ DJ ಇರ್ತಾರೆ. ಸೊ ಹಿಪ್ ಹಾಪ್ ಅಲ್ಲಿ 5 ಎಲಿಮೆಂಟ್ ಇರುತ್ತೆ. ಒಂದು ಪ್ರಾಸೆಸ್ ಹೇಳಿ. ಸೊ ಆ 5 ಎಲಿಮೆಂಟ್ ಅಲ್ಲಿ ಬಂದು ಒಂದು ಗ್ರಾಫಿಟಿ, ಗೋಡೆ ಮೇಲೆ ಗ್ರಾಫಿಟಿ ಮಾಡ್ತಾರೆ. ಬಿ ಬಾಯಿಂಗ್, ಎಂಸಿಂಗ್ ಅಂದ್ರೆ ರ್ಯಾಪಿಂಗ್, ಆಮೇಲೆ DJing, ಬೀಟ್ ಬಾಕ್ಸಿಂಗ್. ಸೊ 5 ಎಲಿಮೆಂಟ್ ಆಯ್ತು. ಬೀಟ್ ಬಾಕ್ಸಿಂಗ್ ಕಲಿತಾ ಇದ್ದೆ ನಾನು ಅವಾಗ. ಏನೋ ಒಂದು ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಯಾವ ತರ ಹೋಗ್ತಿತ್ತು ಅಂತಂದ್ರೆ, ಶಶಾಮ ಬಾಸ್ ಬವೈ ಶಶಾಮ ಬಾಸ್ ಬವೈ ಬೀಟ್ ರಾವಡಿ ಈ ತರ ಎಲ್ಲ ಬೀಟ್ ಬಾಕ್ಸಿಂಗ್ ಮಾಡೋದು. ಸೌತ್ ಇಂಡಿಯನ್ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ನೆ ಪ್ರಾಕ್ಟೀಸ್ ಅಷ್ಟೇ. ನಾನು ಅಂತ ಬೀಟ್ ಬಾಕ್ಸರ್ ಏನಲ್ಲ. ನನ್ನ ಲೈಫಲ್ಲೂ ನಾನು ಬೀಟ್ ಬಾಕ್ಸಿಂಗ್ ಕಾಂಪಿಟೇಷನ್ಗೂ ಹೋಗಿದ್ದೀನಿ. ಸೊ ಅಲ್ಲೇನಾಗಿದೆ, ನಾನು 10 ಜನ ಇದ್ರು ಬೀಟ್ ಬಾಕ್ಸರ್ಸು, ನಾನೇ ಫಸ್ಟ್ ಆಚೆ ಬಂದಿದ್ದು. ಅಷ್ಟು ಬ್ಯಾಡ್ ಬೀಟ್ ಬಾಕ್ಸರ್ ಸ್ಟಿಲ್. ಬಟ್ ಅವಾಗ ಬಟ್ ಅವಾಗ ರ್ಯಾಪಿಂಗ್ ಹುಚ್ಚು ಜೊತೆಲೇ ಇತ್ತು, ಅದನ್ನ ಮರ್ತು ಬಿಟ್ಟಿದೆ ಅವಾಗ. ಸೊ ಬೀಟ್ ಬಾಕ್ಸಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಜೊತೆಗೆ ಸಾಕ್ತಾ ಇತ್ತು ರ್ಯಾಪ್ ಮತ್ತೆ ಇದನ್ನು. ಸೊ ನಿಮ್ಮ ಜರ್ನಿ ಹೀಗಿದೆ ಅಂತ ಆಯ್ತು. ಮತ್ತೆ ಸೊ 5 ಎಲಿಮೆಂಟ್ಸ್, ಅದರಲ್ಲಿ ಬೀಟ್ ಬಾಕ್ಸಿಂಗ್ ಇನ್ನೂ ಕಲಿತಾ ಇದ್ದೀರಾ? ಬೀಟ್ ಬಾಕ್ಸಿಂಗ್ ಇನ್ನ ಕಲಿತಾ ಇದ್ದೀನಿ. ಸೌತ್ ಇಂಡಿಯಾಗೆ ಹೋಗೋಣ ಇವಾಗ. ಹಾ ಸರ್, ಪ್ಲೀಸ್. Still a bad beatboxer. ಇಲ್ಲ, ಇದು ಸಿಕ್ಕಾಪಟ್ಟೆ ಜೋಶಲ್ಲಿರೋ ಟಮ್ಟೆ ಬೀಟ್ಸ್ ಅಂತ ಸಖತ್ತಾಗಿ ಗೊತ್ತಾಗೋಗುತ್ತೆ. ಕೇಳಿಸಿದೆ ಅಂತ ಖಂಡಿತವಾಗ್ಲೂ ಚೆನ್ನಾಗಿ ಕೇಳಿಸಿದೆ. ಇನ್ನು ಬಹಳಷ್ಟು ಇದೆ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ. ಇನ್ನು ನೆಕ್ಸ್ಟ್ ಈ ರ್ಯಾಪ್ ಒಂದು ಜರ್ನಿನಲ್ಲಿ ನೆಕ್ಸ್ಟ್ ಇನ್ನೇನ್ ಕಲಿಬೇಕು ಅಥವಾ ಇನ್ನೇನ್ ಮಾಡ್ಬೇಕು ಅಂತ ನಿಮ್ಮ ಮುಂದಿನ ಯೋಚನೆ ಏನಿದೆ ಸರ್? ಮುಂದಿನ ಯೋಜನೆ ನಂದು ಡೈರೆಕ್ಷನ್ ಇದೆ. ನಂಗೆ ಡೈರೆಕ್ಷನ್ ಅಲ್ಲಿ ತುಂಬಾ ಆಸಕ್ತಿ ಇದೆ. ಸೊ ಅದರಲ್ಲೇ ಮ್ಯೂಸಿಕ್ ವಿಡಿಯೋ ಡೈರೆಕ್ಷನ್ಸ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಅದು ಒನ್ ಆಫ್ ದ ಪಾರ್ಟ್ ಆಗುತ್ತೆ. ಸೊ ನಂದೊಂದು ಕ್ರಿಯೇಟಿವ್ ಸೈಡ್. ರ್ಯಾಪ್ ಆರ್ಟಿಸ್ಟ್ ಎಲ್ಲರಿಗೂ ಒಂದು ಕ್ರಿಯೇಟಿವ್ ಸೈಡ್ ಇರುತ್ತೆ. ಕೆಲವರು ಕಂಪೋಸ್ ಮಾಡ್ತಾರೆ, ಕೆಲವರು ಡೈರೆಕ್ಷನ್ ಮಾಡ್ತಾರೆ, ಕೆಲವರು ಫೋಟೋಗ್ರಫಿ ಮಾಡ್ತಾರೆ. ಇಲ್ಲಿ ರ್ಯಾಪ್ ಆರ್ಟಿಸ್ಟ್ ಅಂದಿದ ತಕ್ಷಣ ಸುಮಾರು ಜನ ಲೈಕ್ ಏನಿಲ್ಲ ಬರೀ ರ್ಯಾಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿರೋ ಜನಕ್ಕೆ ಹೇಳ್ತೀನಿ. ಏನಂತಂದ್ರೆ ರ್ಯಾಪರ್ಸು ಕೆಲ್ಸಕ್ಕೂ ಹೋಗ್ತಾರೆ, ಆಮೇಲೆ ರ್ಯಾಪ್ ಕೂಡ ಮಾಡ್ತಾರೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಹಂಗಾಗಿ ಇದು ತುಂಬಾ ಡಿಲೇ ಆಗಿರೋ ರೀಸನ್ ಏನು ಅಂತಂದ್ರೆ, ಹಿಪ್ ಹಾಪ್ ಕಮ್ಯುನಿಟಿ ಮುಂದೆ ಹೋಗದೆ ಇರೋದಕ್ಕೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಮನೆ ನೋಡ್ಕೊಳ್ಳೇಬೇಕು ಎಂಡ್ ಆಫ್ ದ ಡೇ. ಸೊ ಹಂಗಿರ್ಬೇಕಾದ್ರೆ ಲೈಕ್ ಮನೆನೇ ನಮ್ದು ದೇವಾಲಯ. ಯಾವಾಗ್ಲೂ ಅಲ್ಲಿ ಹೋಗಿ ನಾವು ರಾತ್ರಿ ನೆಮ್ಮದಿಯಾಗಿ ಮಲಗಬೇಕು ಅಂದ್ರೆ ಕೆಲಸ ಮಾಡಿರ್ಬೇಕು ಆಚೆ ಅಂತ. ಸೊ ಹಾಗಾಗಿ ಕೆಲಸನೂ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ರ್ಯಾಪ್ ಆರ್ಟಿಸ್ಟ್ಗಳು ಎಲ್ಲರೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ. ಇವಾಗ ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. 2025 ನಾನು ವೇಟ್ ಮಾಡ್ತಾ ಇದೀನಿ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಟ್ಸ್ ಲೈಕ್ ವೆರಿ ಕ್ಯೂರಿಯಸ್, ತುಂಬಾನೇ ಖುಷಿ ಆಗ್ತಿದೆ ಅದ್ರಲ್ಲಿ. ಎಸ್, ನಾವು ಆಫ್ ದ ಏರ್ ಕೂಡ ನಾವು ಮಾತಾಡ್ತಾ ಇದ್ವಿ, ಒಬ್ಬ ಏನು ಯಂಗೆಸ್ಟ್ ರ್ಯಾಪರ್ ಕೂಡ ನೀವು ತಯಾರು ಮಾಡಿದ್ದೀರಿ ಅಂತ. ಸೊ ಆ ಜರ್ನಿ ಬಗ್ಗೆ ಹೇಳ್ತೀರಾ? ಸೊ ಆ ಮಗು ಹೆಸರು ಬಂದು ಯಶಿಕಾ ರಾಜ್ ಅಂತ. ಸೊ ಆ ಮಗು ಬಂದ್ಬಿಟ್ಟು ಸಣ್ಣ ಮಗು ಇರ್ಬೇಕಾದ್ರೆ ಒಂದು ನಾಮಕರಣ ಅಂತ ಒಂದು ಹಾಡು ಮಾಡಿದ್ವಿ ನಾವು. ನಾಮಕರಣ ಹೇಗ್ ಬಂತು ಅಂತಂದ್ರೆ, ಅವ್ರ ತಂದೆಗೆ ನಾಮಕರಣ ಮಾಡಕ್ ಇಷ್ಟ ಇರಲಿಲ್ಲ. ಅವ್ರ ತಂದೆಗೆ ಆನ್ಲೈನ್ ಅಲ್ಲಿ ಹೆಸರು ರಿಲೀಸ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಸೊ ಹಂಗಿರ್ಬೇಕಾದ್ರೆ ನಾವೇನ್ ಮಾಡಿದ್ವಿ, ಸರಿ ಆಯ್ತು ಟ್ರ್ಯಾಕ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಗು ಹೆಸರನ್ನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋ ತರ ಒಂದು ಸಾಂಗ್ ಮಾಡಿದ್ವಿ. ಸೊ ಅದನ್ನ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದ್ವಿ. ಅದೆಲ್ಲ ಮಗುನೂ ಇದೆ. ಸೊ ಒಂದು ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಯ್ತು. ತುಂಬಾನೇ ಇಷ್ಟಪಟ್ಟರು, ತುಂಬಾ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಇದು ಅಂತೆಲ್ಲ ಹೇಳಿ. ಸೊ ಆ ಕಾನ್ಸೆಪ್ಟ್ ಹೆಂಗಿತ್ತು ಅಂತಂದ್ರೆ, ಇನ್ವಿಟೇಷನ್ಸ್ ನಮ್ಗೆ ಬೇಡ ಮದ್ವೆಗಳ್ದು ಜಾಸ್ತಿ ಅನ್ನೋ ತರ. ಸೊ ಹೇಗೆ ಅಂತಂತಂದ್ರೆ, ನಾವು ನನ್ನ ಹೆಣ್ಮಗಳಿಗೆ ನಾನು ವಿದ್ಯೆ ಕೊಡ್ತೀನಿ, ನಾನು ಖರ್ಚು ಮಾಡ್ಬಿಟ್ಟೆಲ್ಲ ಇದ್ ಮಾಡಕ್ ಆಗಲ್ಲ ಇಲ್ಲಿ. ಸೊ ಅದು ತಂದೆದಾಗಿರುತ್ತೆ ಗುರಿ. ಸೊ ಆ ಗುರಿ ಮುಟ್ತಾ ಇದೀನಿ ಅನ್ನೋ ವಿಚಾರದಲ್ಲಿ ಇದು ಬರುತ್ತೆ. ಸೊ ಇದು ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಆ ಮಗು ನಿಧಾನಕ್ಕೆ ಅವ್ರ ತಂದೆ ಬಂದು ರ್ಯಾಪ್ ಹೇಳ್ಕೊಟ್ಬಿಡು ನನ್ ಮಗಳಿಗೆ ಅಂತ ಹೇಳಾದ್ಮೇಲೆ ಸೊ ಮಗು ರೆಡಿ ಆಯ್ತು. ಇವಾಗ ಅದು ಯಂಗೆಸ್ಟ್ ಕನ್ನಡ ರ್ಯಾಪರ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅವಳ ಹೆಸರಿದೆ. ಅದೆಂತ ಹೆಗ್ಗಳಿಕೆ ಅಲ್ಲ, ಎಂತ ಖುಷಿ ವಿಚಾರ ಅಲ್ವಾ? ತುಂಬಾ ಖುಷಿ ವಿಚಾರ. ಇದರಲ್ಲಿ ನಾನು ಒಬ್ಬ ಪಾಲುದಾರ ಅನ್ನೋದು ನನಗೆ ತುಂಬಾ ಖುಷಿ ತರುತ್ತೆ ಇದರಲ್ಲಿ. ಖಂಡಿತವಾಗ್ಲು. ಸೊ ಮುಂದೆ ಒಂದು ಗೀತೆಯ ನಂತರ ಮತ್ತೆ
ಮತ್ತೆ ನಾವು ವಾಪಸ್ ಮಾತಾಡೋಣ, ಮಾತುಕತೆಯನ್ನ ಮುಂದುವರಿಸೋಣ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಗುರುಕಿರಣ್ ಅವರ ಧ್ವನಿಯಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆ, ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಸೊ ಇವ್ರ ಹಾಡು ಕೇಳ್ತಿದ್ರು ಕೂಡ ಸಿಕ್ಕಾಪಟ್ಟೆ ಬೀಟ್ಸ್ ಅಲ್ಲಿ ಇರುತ್ತೆ ಅಲ್ವಾ ಸರ್, ಗುರುಕಿರಣ್ ಅವರ ಸಾಂಗ್ಸ್ ಕೂಡ? ಗುರುಕಿರಣ್ ಸರ್ ಅವ್ರನ್ನ ಒಂದ್ಸಲ ಮೀಟ್ ಆಗಿದ್ದೆ ನಾನು. ಓಕೆ. ಸೊ ಅವತ್ತು ನನ್ನ ದುರಾದೃಷ್ಟ ಏನು ಅಂದ್ರೆ ನಾನು ಕಟಿಂಗ್ ಮಾಡ್ಸ್ಕೊಂಡು ಹೋಗ್ಬಿಟ್ಟಿದೀನಿ. ಸೊ ಈ ಕೂದ್ಲಿರ್ಲಿಲ್ಲ, ಅವ್ರ ಕೂದ್ಲ ಮ್ಯಾಚ್ ಮಾಡೋದಕ್ಕೆ. ಇದ್ರೆ ಇಬ್ರು ಅಣ್ಣ ತಮ್ಮ ತರ ಹಂಗೆ ಕಂಡಿರೋರು. ಸೊ ಆ ಚಾನ್ಸ್ ಮಿಸ್ ಆಗೋಯ್ತು. ಅದು ಮಿಸ್ ಆಗೋಯ್ತು ಅವಾಗ. ಸರ್ ನಾವು ನಮ್ದು ಬ್ಯಾಂಡ್ ಎಲ್ಲ ಇದೆ ಸರ್ ಅಂತ ಹೇಳಿ, ಹೋಯ್ ಕಾಲೇಜ್ ಬ್ಯಾಂಡಾ ನಿಮ್ದೆಲ್ಲ ಅಂತೆಲ್ಲ ಮಾತಾಡ್ಸಿದ್ರು ನಮ್ಗೆ. ಅವಾಗ ತುಂಬಾನೇ ಚೆನ್ನಾಗಿತ್ತು ಮೀಟಿಂಗ್ ಅವತ್ತು. ಎಸ್ ಎಸ್. ಈಗಿನ್ನು ನಾವು ಈ ಒಂದು ರ್ಯಾಪಿಂಗ್ ಜರ್ನಿನಲ್ಲಿ ಎಂಟರ್ ಆಗ್ತೀವಿ ಅನ್ನೋರ್ಗೆ ಯಾವ ರೀತಿ ಶುರು ಮಾಡ್ಬೋದು ಸರ್? ಏನು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ? ಟಿಪ್ಸ್ ಏನಿಲ್ಲ, ಅವ್ರ ರ್ಯಾಪರ್ಸ್ ಆಲ್ರೆಡಿ ಎಲ್ಲ ಗೊತ್ತಿದೆ ವಿಚಾರ, ಲಿರಿಕ್ಸ್ ಹೆಂಗ್ ಬರ್ಕೊಬೇಕು ಅಂತ. ಹಾಡುಗಳು ಇದೇ ರೀತಿ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ನಾವು ಬರೀತಾ ಇದ್ವಿ ಅವಾಗ. ಇವಾಗೂ ಅದೇ ಇರುತ್ತೆ. ಬಟ್ ಏನು ಇದರಲ್ಲಿ ಡಿಫ್ರೆನ್ಸ್ ಅಂತಂದ್ರೆ ನಿಮ್ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ, ಅಂದ್ರೆ ಎಷ್ಟು ಮುಂದೆ ಹೋಗ್ಬೇಕಂತ ಇದೀರಾ ನೀವು ಅನ್ನೋ ಯೋಚನೆ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನೀವು ಯಾವಾಗ ನಿಮ್ಮ ಗೋಲ್ನ ಮುಗಿಸ್ಕೋಬೇಕು ಅಂತ ಇದ್ದೀರಾ, ಅದ್ರ ಮಧ್ಯದಲ್ಲಿ ನಿಮ್ಗೆ ಇರೋಂಥ ಅಡಚಣೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇನೆ ಜೀವನ. ಅದೊಂದು ಅರ್ಥ ಮಾಡ್ಕೊಂಡು ರ್ಯಾಪ್ ಬರೆಯಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೂಪರ್ ಸೂಪರ್. ಆಕ್ಚುಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಸೊ ನಾವು ಒಂದು ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಅದಾಗಬಹುದಾ? ಇದು ಎಕ್ಸ್ಕ್ಲೂಸಿವ್ ಆಗಿ ನಾನು ಆಕಾಶವಾಣಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆ. ಸೊ ಡ್ಯಾನ್ಸ್ ಮಾಡು ಅಂತ. ಓಕೆ. ಸೊ ಡ್ಯಾನ್ಸ್ ಮಾಡು ಏನಕ್ಕೆ ಬರ್ದೆ ಅಂತಂದ್ರೆ ಸುಮ್ನೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸ್ತು. ಬಟ್ ಯಾವ ತರ ಮಾಡ್ಬೇಕು ಡ್ಯಾನ್ಸ್ ಗೊತ್ತಿಲ್ಲ. ಸೊ ಈ ಯೋಚನೆಯಲ್ಲಿ ಒಂದು ಡ್ಯಾನ್ಸ್ ಮಾಡು ಅಂತ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಕೇಳ್ತಾ ಇರೋರು ಎಲ್ಲಾರ್ಗು ಐ ಹೋಪ್ ನೋಡೋಣ ಹೇಗನ್ಸುತ್ತೆ ಅಂತ. ಲೆಟ್ಸ್ ಗೋ. ಎಸ್ ಸರ್. ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಮೈ ಎಲ್ಲ ಶೇಕ್ ಮಾಡು ಶೇಕ್ ಮಾಡು ಶೇಕ್ ಮಾಡು ಶೇಕ್ ಮಾಡಿ ಬ್ರೇಕ್ ಮಾಡು. SID ಬಾಂಬ್ಸ್ ಹತ್ರ ಹೇಳ್ ಮಾಡು ಸಿರೋ ಹಾಡು ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡಿ ವರ್ಕ್ ಮಾಡು. ಡ್ಯಾನ್ಸ್ ಬರಲ್ಲ ಅಂತ ಹೇಳಿ ಡ್ಯಾನ್ಸ್ ಮಾಡು ಕನ್ಫ್ಯೂಸ್ ಮಾಡು. ಅಕ್ಕಪಕ್ಕ ಯಾರು ಇಲ್ಲ ಅಂತ ಅಸ್ಯೂಮ್ ಮಾಡು. ನಿಂದೇನೆ ಡ್ಯಾನ್ಸ್ ಫ್ಲೋರ್ ಡ್ಯಾನ್ಸ್ ಮಾಡಿ ರೂಲ್ ಮಾಡು. ಬ್ರೆತ್ ಟೇಕಿಂಗ್ ಬಾಡಿ ನಿಂದು ಬ್ರೆತ್ ಟೇಕಿಂಗ್ ಡ್ಯಾನ್ಸ್ ಮಾಡು. ಮೂವ್ ಮಾಡು ಡ್ಯಾನ್ಸ್ ಫ್ಲೋರ್ ಧೂಳ್ ಮಾಡು. ಡ್ಯಾನ್ಸ್ ಮಾಡಿ ಬಾಡಿ ಫುಲ್ ಲೂಸ್ ಮಾಡು. ಬೀಟ್ ಕೇಳಿ ಕ್ಯಾಚ್ ಮಾಡು ಡ್ಯಾನ್ಸ್ ಜೊತೆ ಮ್ಯಾಚ್ ಮಾಡು. ಡ್ಯಾನ್ಸ್ ಫ್ಲೋರ್ ಯೂಸ್ ಮಾಡಿ ಸಖತ್ತಾಗಿ ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಶೇಕ್ 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 ಬೇಬಿ ಶೇಕ್ 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 ರೀಶೂಟ್ ಮಾಡ್ತೀನಿ ತಗೋ ಟೇಕ್ 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 ಶೇಕ್ 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 ಬೇಬಿ ಶೇಕ್ 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 ಯಾವ್ದಕ್ಕೂ ತಗೋಬೇಡ ಬ್ರೇಕ್ 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 ಶೇಕ್ 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 ಬೇಬಿ ಶೇಕ್ 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 ರೀಶೂಟ್ ಮಾಡ್ತೀನಿ ತಗೋ ಟೇಕ್ 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 ಶೇಕ್ 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 ಬೇಬಿ ಶೇಕ್ 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 ಯಾವ್ದಕ್ಕೂ ತಗೋಬೇಡ ಬ್ರೇಕ್ 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 ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡಿ ಫೋನ್ ನೋಡು. ಡ್ಯಾನ್ಸ್ ಮಾಡೋದೆಲ್ಲ ರೆಕಾರ್ಡ್ ಮಾಡ್ತೀನಿ ಫೋನ್ ಕೊಡು. ಚೆನ್ನಾಗಿ ರೆಕಾರ್ಡ್ ಆಗಿಲ್ಲ ಅಂದ್ರೆ ಮತ್ತೆ ಡ್ಯಾನ್ಸ್ ಮಾಡು ಓಡು. ಡ್ಯಾನ್ಸ್ ಮಾಡೋದಿಕ್ಕೆ ನಿಂಗೆ ಬೇಕಾಗಿಲ್ಲ ಯಾವ್ದೋ ಮೂರು. ಡ್ಯಾನ್ಸ್ ಮಾಡಿ ಬಾಡಿ ಫುಲ್ ಫೀಲ್ ಮಾಡು. ಹೊಸ ಹೊಸ ಸ್ಟೆಪ್ ಹಾಕಿ ಹೊಸ ಹೊಸ ರೀಲ್ ಮಾಡು. ಬೀಟ್ ಕೊಟ್ರೆ ಡ್ಯಾನ್ಸ್ ಮಾಡಿ ಬೀಟ್ ಫೀಲ್ ಮಾಡು. ಬೀಟ್ ಮೇಲೆ ಡ್ಯಾನ್ಸ್ ಆಗಿ ಕಿಲ್ ಮಾಡಿ ಚಿಲ್ ಮಾಡು. ಡ್ಯಾನ್ಸ್ ಮಾಡೋ ಚಾನ್ಸ್ ಕೊಟ್ರೆ ಫೇಸ್ ಮಾಡಿ ಡ್ಯಾನ್ಸ್ ಮಾಡು. ತಲೆ ಸುಮ್ನೆ ಒಂದ್ ಕಡೆ ಇರದಂಗೆ ಡ್ಯಾನ್ಸ್ ಮಾಡು. ಯಾವ ತರ ಡ್ಯಾನ್ಸ್ ಬರುತ್ತಾ ಆ ತರ ಡ್ಯಾನ್ಸ್ ಮಾಡು. ನಿನ್ ತರ ಯಾರಿಗೂ ಬರೋದಿಲ್ಲ ಅನ್ನೋ ತರ ಡ್ಯಾನ್ಸ್ ಮಾಡು 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 ಡ್ಯಾನ್ಸ್ ಮಾಡು 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 ಮಾಡು. ಒಟ್ನಲ್ಲಿ ಹಾಡ್ ಕೇಳಿ ಎಲ್ರು ಚೆನ್ನಾಗಿ ಡಾನ್ಸ್ ಮಾಡಿ ಅಷ್ಟೇನೆ ಮಾಡಿ. ನಿಮ್ಗೆ ಯಾವ ತರ ಬರುತ್ತೆ ಆ ತರ ಮಾಡಿ. ಸೂಪರ್ ಸೂಪರ್ ಸರ್. ಸೊ ಎಲ್ರು ಪ್ರತಿಯೊಬ್ರು ಕೂಡ ಖುಷಿಯಾಗಿ ಡಾನ್ಸ್ ಮಾಡಿ ಅನ್ನೋಂತಹ ಸಂದೇಶ ಇದು ಅಂತಾನೆ ಹೇಳ್ಬೇಕು. ಖಂಡಿತ ಮಾಡಿ. 2025ಗೆ ಡ್ಯಾನ್ಸ್ ಮಾಡಿಸ್ತೀನಿ. ಎಸ್ ಸರ್. ಸೊ 25 ನಾವು 24ರ ಕಡೆನಲ್ಲಿ ಇದೀವಿ. ಒಂದ್ಸರ್ತಿ ಡಿಸೆಂಬರ್ ಕಡೆನಲ್ಲಿ ಇದೀವಿ. 24 ಜನವರಿಯಿಂದ ರಿವೈಂಡ್ ಮಾಡ್ಕೊಂಡ್ರೆ ಹೌ ಡು ಯು ಫೀಲ್? ತುಂಬಾನೇ ಗ್ರೇಟ್ಫುಲ್ ಆಗಿದೆ ಈ ಜರ್ನಿ. ಇದರಲ್ಲಿ ಲಿಟ್ರಲಿ ತುಂಬಾನೇ ಪಾಠ ಕಲ್ತಿದ್ದೀನಿ ಜರ್ನಿಯಲ್ಲಿ ಕಂಪ್ಲೀಟ್ ಆಗಿ. ನನಗೆ ಏನ್ ಮಾಡಬೇಕು ಅಂತ ತೋಚಿರ್ಲಿಲ್ಲ ಒಂದ್ ಪಾಯಿಂಟ್ ಅಲ್ಲಿ. ಈ ವರ್ಷ ನನ್ಗೆ ಹೇಳ್ಕೊಟ್ಟಿದೆ ಏನಾದ್ರೂ ಒಂದು ಮಾಡ್ಲೇಬೇಕು ಅನ್ನೋದು ಒಂದು. ಸೊ ನಾನು ಅಲಾಂಗ್ ವಿತ್ ದಿಸ್ ನಾನು ಟ್ರ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂತಾ ಇದ್ದೆ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ. ಇವಾಗ ನನ್ನ ಹತ್ರ ಒಂದು ಅರೌಂಡ್ 20+ ಸಾಂಗ್ಸ್ ಇದೆ ನನ್ನ ಹತ್ರ ಆಲ್ರೆಡಿ.
ಸೊ ನನ್ಗೆ ಯಾವ್ದು ಬಿಟ್ರೆ ಚೆನ್ನಾಗಿರುತ್ತೆ ಇನ್ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು 2025ಕ್ಕೆ ಆಲ್ಬಮ್ ತರ ಇಟ್ಬಿಡ್ತೀನಿ ಮುಂದ್ಗಡೆ. ಅದೊಂಥರ ಸಸ್ಪೆನ್ಸ್ ತರ ಯಾವ್ದು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಬರ್ಬೋದು, ಬೇರೆದು ಬರ್ಬೋದು, ಹೇಳೋದಕ್ಕಾಗಲ್ಲ. ಅದೊಂದು ಕ್ವೆಶ್ಚನ್ ಮಾರ್ಕ್ ಇದ್ದೇ ಇರುತ್ತೆ. ಹೌದು, ಇದ್ದೇ ಇರುತ್ತೆ. ಎಸ್ ಸರ್. ಸೊ ಇನ್ನು 25ಕ್ಕೆ ಏನ್ ರೆಸಲ್ಯೂಷನ್, ಏನ್ ಕತೆ? ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗೋದು ಅನ್ಸುತ್ತೆ. ಸೊ ಯು ಲಿವ್ ಫಾರ್ ದಿ ಪ್ರೆಸೆಂಟ್. ಹೌದು, ಪ್ರೆಸೆಂಟ್ ಇದೇ ಗಿಫ್ಟ್ನೇ ಪ್ರೆಸೆಂಟ್ ಅನ್ನೋದು. ಖಂಡಿತವಾಗ್ಲೂ ಸತ್ಯ. ನಮ್ಮೆಲ್ಲ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡೈಲಿ ಕೇಳಿ ಇದನ್ನ ದಯವಿಟ್ಟು. ಯಾಕಂದ್ರೆ ನನ್ನ ನಾಸ್ಟಾಲ್ಜಿಯಾ ಡೇಸ್ ಎಲ್ಲ ನಾನು ರೇಡಿಯೋ ಸ್ಟೇಷನ್ ಏನ್ ಬರ್ತಿತ್ತು ಇಲ್ಲಿಂದ, ನಾನು ರೇಡಿಯೋದಲ್ಲಿ ಕೇಳ್ಬೇಕಾದ್ರೆ ನನ್ಗೆ ಏನೋ ಒಂದು ಮೋಟಿವ್ ಅನ್ಸೋದು ನನ್ಗೆ. ಎಲ್ಲರೂ ಅಷ್ಟೇ, ನೀವಾಗ್ಲಿ ಇನ್ನೊಬ್ರಾಗ್ಲಿ ಮಾತಾಡೋಂಥದ್ದು ಏನು ತುಂಬಿಸುತ್ತಲ್ಲ ಅದು ನಮ್ಗೆ, ಅದಕ್ಕಿಂತ ಮೋಟಿವೇಶನ್ ಇನ್ನೊಂದಿಲ್ಲ. ತುಂಬಾ ಚೆನ್ನಾಗಿ ಅದನ್ನ ತಗೊಂಡ್ ಬರ್ತೀರಾ ನೀವು ಎಲ್ಲರ ಜೊತೆ, ಎಲ್ಲರಲ್ಲಿ ನೀವು ಒಬ್ರಾಗಿರ್ತೀರಾ. ಸೊ ಅದಕ್ಕೆ ಜನಕ್ಕೆ ತುಂಬಾನೇ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇದನ್ನ ಬಿಟ್ಟಿಲ್ಲ, ತಗೊಂಡು ತುಂಬಾ ಮುಂದಕ್ಕೆ ಹೋಗ್ತಾ ಇದಾರೆ. ಖಂಡಿತ. ಸೊ ಇದು ಯಾವಾಗ್ಲೂ ಹಿಂಗೆ ಇರ್ಲಿ, ಕೊನೆವರೆಗೂ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ಅಂಡ್ ಇಡೀ ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಟೀಮ್ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಾರ್ಯಕ್ರಮದ ಮುಖಾಂತರ? ಏನಿಲ್ಲ, ಎಲ್ಲಾರನ್ನು ಮಿಸ್ ಮಾಡ್ತಾ ಇದೀನಿ, ಒಬ್ನೇ ಇದೀನಿ ಇಲ್ಲಿ ಮಾತಾಡ್ಕೊಂಡು ಅನ್ಕೊಂಡು. ಸೊ ನನ್ನ ಜೊತೆ ಸ್ವಿಚ್ ಇನ್ ಅಂತ ಇದ್ದಾನೆ, ಮ್ಯೂಸಿಕ್ ಮಾಡಿರೋದು ಇವರು. ಸೊ ಹೀಗೆ ಎಲ್ಲಾರ ಜೊತೆಲೇ ಇರ್ತೀವಿ, ಅವಾಗ ಎಲ್ಲಾರು ಮಿಸ್ ಮಾಡ್ತಾ ಇರ್ತೀವಿ. ಲೈಕ್ ಇನ್ಮೇಲೆ ಮಿಸ್ ಮಾಡೋದ್ ಬೇಡ, ಸಿಗೋಣ, ಮಜಾ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಾನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಆಗಲ್ಕೆರೆಯಿಂದ. ಸೊ ಈ ಒಂದು ಜರ್ನಿನಲ್ಲಿ ಇರೋದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಿ ನಿಮ್ಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಹಾಗೆ ಕುಂದಾನಗರಿ ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಶ್ರೀ ಶೈಲಾ ಆದಿತ್ಯ ಮತ್ತು ಶಿವಲೀಲಾ ತೇಲಿ ಅವರು. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಪಯಣ ಹಾಗೆ ಜೀವನದ ಮಾಹಿತಿ ಮತ್ತು ರೇಡಿಯೋ ಜೊತೆ ಹಂಚಿಕೊಂಡಿದ್ದು ತುಂಬಾನೇ ಖುಷಿ ಆಯ್ತು ಅಂತ, ನಿಮ್ಮ ಕೆರಿಯರ್ ಹೀಗೆ ಸಾಗ್ಲಿ ಅಂತ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಹೃದಯದ ಧನ್ಯವಾದಗಳು ನನ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ನಂಗೆ ಲಿಟರಲಿ ಎಕ್ಸಾಮ್ ಬರೆದು ಮುಗಿಸಿದೀನಿ ಅಂತ ಅನ್ಸಿದೆ. ರಿಸಲ್ಟ್ ನಿಮ್ ಕೈಲಿ ಇದೆ. ಜನರು ಕೇಳಿರೋರು ಎಲ್ಲರಿಗೂ ರಿಸಲ್ಟ್ ಆಬ್ವಿಯಸ್ಲಿ ಔಟ್ ಆಫ್ ಔಟ್ ಆರ್ಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ಜರ್ನಿ ಇದಾಗಿತ್ತು. ತುಂಬಾ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರಿ, ಬಹಳ ಖುಷಿ ಆಯ್ತು. ಹೌದು ಮೇಡಮ್, ಮಾತಾಡಿದ್ದು ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರೂ ಕೇಳ್ತಾ ಇರಿ, ಯಾರು ಮಿಸ್ ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕಾಶವಾಣಿ ಬೆಂಗಳೂರು ಫ್ರೀಕ್ವೆನ್ಸಿ ಅಂದ್ರೆ ಕಂಪನಾಂಕ ಅಂತ ಇಲ್ಲಿದೆ. ಸೊ ಇದು ನಿಮ್ಮ ಇವತ್ತಿನ ಡಿಕ್ಷನರಿ ಅನ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ.